ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ನಾಡಿನ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ. ಸೊ ಈ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡಕ್ಕೆ ಇಡೀ ಸ್ಯಾಂಡಲ್ವುಡ್ ತಯಾರಿಯಾಗಿದೆ. ಸದ್ಯಕ್ಕೆ ರೈಸ್ ಆಫ್ ಅಶೋಕ ಚಿತ್ರತಂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಸಂಕ್ರಾಂತಿಯ ಖುಷಿಯಲ್ಲಿ ಸಿನಿಮಾದ ಒಂದಿಷ್ಟು ಸಮಾಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಮಾತು ಶುರು ಆಗಬೇಕಾದ್ರೆ ಎಳ್ಳು ಬೆಲ್ಲ ತಿಂದು ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಒಂದು ಪದ್ಧತಿ. ಸೊ ಕಾರ್ಯಕ್ರಮಕ್ಕೆ ನಿಮ್ಮನ್ನ ವೆಲ್ಕಮ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಮಾತು ಶುರು ಆಗೋ ಮುಂಚೆ ಎಳ್ಳು ಬೆಲ್ಲ ತಿನ್ನೋಣ. 100%. ಸೊ ನಾನು ಆಗಲೇ ಹೇಳಿದೆ, ಯಾವುದೇ ಕಾರ್ಯಕ್ರಮ ಶುರು ಆಗಬೇಕಾದ್ರೂ ಎಸ್ಪೆಷಲಿ ಈ ವರ್ಷ 2026ನ ಮೊದಲ ಹಬ್ಬನೇ ಮಕರ ಸಂಕ್ರಾಂತಿ ಹಬ್ಬ. ಆ ಹಬ್ಬನ ಇನ್ನಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ರೈಸ್ ಆಫ್ ಅಶೋಕ ತಂಡ ನಮ್ಮ ಜೊತೆಗಿದೆ ಅಂತ ನಾನು ಹೇಳಿದ್ದೀನಿ. ಸದ್ಯಕ್ಕೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿತ್ರದ ಹೀರೋ ನೀನಾಸಂ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ದೀಪಿಕಾ. ಪವರ್ ಟಿವಿಯ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಬದುಕು ಯಾವಾಗಲೂ ಚೆನ್ನಾಗಿರಲಿ, ನಿಮ್ಮ ಲೈಫು ಬ್ಯೂಟಿಫುಲ್ ಆಗಿರಲಿ ಅಂತ ಹಾರೈಸ್ತೀನಿ. ಇನ್ನು ಚಿತ್ರದ ನಾಯಕಿ ಸಪ್ತಮಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸಪ್ತಮಿ, ವೆಲ್ಕಮ್ ಟು ದಿ ಶೋ. ನಿಮಗೂ ಇಬ್ಬರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲ ಹಬ್ಬಕ್ಕೆ ನಮಗೆ ನಿಮ್ ತಂಡ ಸಿಕ್ಕಿರೋದ್ರಿಂದ ಈ ಒಂದು ಚಿತ್ರ ದೊಡ್ಡ ಮಟ್ಟಿಗೆ ಯಶಸ್ಸಾಗ್ಲಿ, ಒಂದಿಷ್ಟು ಹಣ ಸುರಿದಿದ್ದೀರಾ, ಅದು ದುಪ್ಪಟ್ಟಾಗಿ ಮತ್ತೆ ನಿಮ್ಮ ಮಡ್ಲು ಸೇರ್ಲಿ ಅನ್ನೋದೇ ಪವರ್ ಟಿವಿ ಆಶಯ. ಥ್ಯಾಂಕ್ ಯು ಸೊ ಮಚ್. ಸೋ ಸ್ವೀಟ್ ಆಫ್ ಯು. ನೀವು ಸಿಹಿ ಬಗ್ಗೆ ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಮಗೆ ಸೋ ಸ್ವೀಟ್ ಆಫ್ ಯು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಶುರುವಾದಾಗ ಒಂಥರ ಏನು ಸೌಂಡ್ ಇತ್ತು ಅಂದ್ರೆ ಬನಶಂಕರಿಯ ದೇವಸ್ಥಾನದಲ್ಲಿ ಈ ಚಿತ್ರದ ಒಂದು ಮುಹೂರ್ತ ಆಗುತ್ತೆ. ಆಗ ಹೆಸರೇ ಚೇಂಜ್ ಇರುತ್ತೆ. ಅದಾದ ನಂತರ ಒಂದಿಷ್ಟು ಇನ್ಸಿಡೆಂಟ್ ನಡೆಯುತ್ತೆ, ಟೈಟಲ್ ಬದಲಾಗುತ್ತೆ. ಆದ್ರೆ ನಾಯಕ ಬದಲಾಗಿಲ್ಲ. ನಾಯಕನ ಒಂದು ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಸಿನಿಮಾನ ಪಟ್ಟು ಹಿಡಿದು ನಾನು ಮಾಡಲೇಬೇಕು ಅನ್ನೋ ಒಂದು ಪ್ರಯತ್ನ ಮುಂದುವರಿಯುತ್ತೆ. ಫೈನಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಈ ದೊಡ್ಡ ಜರ್ನಿಯನ್ನ ಚಿಕ್ಕದಾಗಿ ಹೇಳೋದಾದ್ರೆ ನನಗೆ ನಂಬಕ್ಕಾಗಲ್ಲ ಆಕ್ಚುಲಿ. ಅಂದ್ರೆ ನನ್ನ ಟೀಮಲ್ಲೂ ಯಾರು ನಂಬಲ್ಲ. ಅಂದ್ರೆ ಸಿನಿಮಾ ಕಂಪ್ಲೀಟ್ ಮಾಡಿದೀವಿ, ಈಗ ತಗೊಂಬಂದು ರಿಲೀಸ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರು ನಂಬಕ್ಕೆ ರೆಡಿ ಇಲ್ಲ. ನಾನು ನಂಬೋದಿರಲಿ, ನನ್ನ ಟೀಮಲ್ಲಿರೋ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅಥವಾ ಇಡೀ ತಂಡ ಆಗಲಿ, ಯಾರೂ ನಂಬಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ನಮಗೆ ಅಷ್ಟು ದೊಡ್ಡ ಭಾರ ಹೊರ ಶಕ್ತಿ ನಮ್ಮ ಕೈಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನಂತೂ ನಿಂತ್ಕೊಂಡ್ಬಿಟ್ಟೆ, ಇಲ್ಲ ಈ ಸಿನಿಮಾ ನಾನು ತಗೊಂಡ್ಬರ್ಲೇಬೇಕು, ಜನಕ್ಕೆ ತೋರಿಸ್ಲೇಬೇಕು ಅಂತ. ಬಿಕಾಸ್ ಅಷ್ಟು ದೊಡ್ಡ ಸಿನಿಮಾ, ಅಷ್ಟು ಒಳ್ಳೆ ಕತೆ, ಅಷ್ಟು ಗ್ರ್ಯಾಂಡಾಗಿ ಬಂದಿರೋ ಸಿನಿಮಾನ ನನಗೆಲ್ಲೋ ಒಂದು ಕಡೆ ಅದರ ಓಟನ ಸ್ಟಾಪ್ ಮಾಡೋಕ್ಕೆ ನಂಗೆ ಇಷ್ಟ ಇರಲ್ಲ. ಸರಿ, ನಾನು ನನ್ನ ಕರಿಯರ್ಲಿರುವಂಥ ನನ್ನ ಎಕ್ಸ್ಪೀರಿಯೆನ್ಸ್ನ, ನನ್ನ ಜೀವನದಲ್ಲಿ ಇಷ್ಟು ವರ್ಷ ಏನು ಸಿನಿಮಾ ಮಾಡಿದ್ದೀನಿ ಆ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಶಕ್ತಿ ಮೀರಿ ನಿಂತ್ಕೊಂಡು ಇದನ್ನು ಮಾಡಬೇಕು, ಇಷ್ಟು ಚೆನ್ನಾಗಿದೆ, ಇದನ್ನು ಬಿಡಬಾರ್ದು, ಜನಕ್ಕೆ ತೋರಿಸ್ಲೇಬೇಕು ಅಂತ ಈ ಸಿನಿಮಾ ಹೊತ್ಕೊಂಡ್ಬಂದಿದ್ದು ಒಂದೇ ಕಾರಣ. ಕಾರಣ ಇಲ್ಲ ಅಂದರೆ ನಾನು ಯಾವತ್ತು ಬೇಕಾದ್ರೂ ನನ್ನ ಮುಂದಿನ ಪ್ರಾಜೆಕ್ಟ್ಗಳು ಹೊರಟೋಬೋದಾಯ್ತಲ್ಲ. ನನ್ನ ತಮಿಳಿತ್ತು, ಆಮೇಲೆ ತಮಿಳು ಬಿಡಿ ಪಕ್ಕಡಿ ಅಯೋಗ್ಯ 2 ಇತ್ತು ನಂದು, ಆಮೇಲೆ ಕನ್ನಡದಲ್ಲೇ 2-3 ಸಿನಿಮಾ ಇತ್ತು. ಯಾರಿಗೂ ಡೇಟ್ ಕೊಡಲಿಲ್ಲ. ನಾನು ಇದನ್ನೇ ಮಾಡ್ತೀನಿ, ಇದನ್ನು ಕಂಪ್ಲೀಟ್ ಮಾಡ್ತೀನಿ, ಇದು ಚಾಲೆಂಜಿಂಗ್ ಆಗಿ ತಗೋತೀನಿ. ಹಿಟ್ ಆರ್ ಫ್ಲಾಪ್ ಅನ್ನೋದು ಯಾರ ಕೈಲೂ ಯಾವ ಸಿನಿಮಾದ ಬಗ್ಗೆನೂ ಗೊತ್ತಿಲ್ಲ. ಓಕೆ, ಇದನ್ನು ಎಷ್ಟೋ ಸಲ ಏನಾಗುತ್ತೆ, ಒಳ್ಳೆ ಸಿನಿಮಾಗಳು ಸೋತ್ಬಿಡ್ತವೆ, ಒಂದೊಂದು ಸಲ ಕೆಟ್ಟ ಸಿನಿಮಾಗಳು ಗೆದ್ಬಿಡ್ತವೆ. ಅದರ ಎಕ್ಸಾಂಪಲ್ಗಳು ತುಂಬ ಚೆನ್ನಾಗಿದೆ, ತುಂಬ ಇದೆ. ಆದರೆ ಒಳ್ಳೆ ಸಿನಿಮಾನ ನಾನು ತಗೊಂಬಂದು ಜನರ ಮುಂದೆ ನಿಲ್ಲಿಸಬೇಕು ಅಂತ ಒಂದು ಹಠ ಇತ್ತು ನನಗೆ. ಅದಕ್ಕೆ ನನಗೆ ನನ್ನ ಟೀಮು, ಕಂಪ್ಲೀಟ್ ಟೀಮು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನನ್ನ ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ನನ್ನ ಟೆಕ್ನಿಷಿಯನ್ಸ್ ಆಗ್ಬೋದು, ನಮ್ಮ ಆರ್ಟಿಸ್ಟ್ಗಳಾಗ್ಬೋದು, ಸಪ್ತಮಿಯವರಾಗ್ಬೋದು, ಮತ್ತು ಜೊತೆ ಕೆಲಸ ಮಾಡೋರು ಎಲ್ಲ ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲರೂ ನನ್ನ ಜೊತೆ ನಿಂತ್ಕೊಂಡು ಒಂದು ಶಕ್ತಿಯಾಗಿ ನಿಂತ್ಕೊಂಡ್ರು. ಆ ಶಕ್ತಿನೇ ನನಗೆ ಒಂಥರ ಆ ಧೈರ್ಯ ಮತ್ತು ಮಾಡೋ ಛಲ ಎಲ್ಲನೂ ತಂದು ಕೊಡ್ತು. ಮಾಡಿದೆ ಅಂತ ಹೇಳ್ಬೋದು. ಅದು ನಾನು ಮಾಡಿದ್ದಲ್ಲ, ನಮ್ಮ ಇಡೀ ತಂಡ ಮಾಡಿದ್ದು. ನೀವು ಅಶೋಕ ಬ್ಲೇಡ್ ಆಗಿ ಇದ್ದಾಗ ಬಂದ್ರ ಅಥವಾ ರೈಸ್ ಆಫ್ ಅಶೋಕದಲ್ಲಿ ಎಂಟ್ರಿ ಆದ್ರ? ನಾನು ರೈಸ್ ಆಫ್ ಅಶೋಕ ಲಾಸ್ಟ್ ಪರ್ಸನ್ ಈ ಸಿನಿಮಾದ ಒಂದು ಭಾಗ ಆಗೋದಕ್ಕೆ. ನಾನೇ ಅದು ಯಾವಾಗಲೂ ಸತೀಶ್ ಅವ್ರಿಗೆ ಹೇಳ್ತಾ ಇರ್ತೀನಿ, ಲಾಸ್ಟ್ ಪರ್ಸನ್ ಟು ಎಂಟರ್ ದ ಸೆಟ್ ನಾನೇ. ಬಟ್ ಅತಿ ಶೀಘ್ರದಲ್ಲಿ ನನ್ನ ಯಾವುದೇ ಸಿನಿಮಾ ಸ್ಪೀಡ್ ಅಷ್ಟು ಫಾಸ್ಟ್ ಆಗಿ ಶೂಟಿಂಗ್ ಕಂಪ್ಲೀಟ್ ಆಗಿ ರಿಲೀಸ್ ಬಂದಿರೋದಂದ್ರೆ ರೈಸ್ ಆಫ್ ಅಶೋಕ. ಇನ್ನೊಂದು ಏನಂದ್ರೆ ಮಜಾ ಏನಂದ್ರೆ 2 ಓವರ್ಗೆ ಯಾವಾಗ 36 ರನ್ ಬೇಕಿತ್ತು, ಅವಾಗ ಎಂಟ್ರಿ ಆದ್ರು. ಆಯ್ತಾ, 18 ಓವರ್ ಮ್ಯಾಚ್ ನಡೀತಾ ಇತ್ತು. ಬಂದು ಎಲ್ಲ ಬಾಲ್ 6 ಹೊಡೆದ್ಬಿಟ್ಟು ಹೀರೋ ಆಗ್ಬಿಟ್ರು.
ಇನ್ನೊಂದು ನಿಮ್ಗೆ ನಾನು ಇದು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಸಾಮಾನ್ಯವಾಗಿ ಸಿನಿಮಾದ ಕತೆ ಜೊತೆಯಲ್ಲಿ ಲಕ್ ಕೂಡ ಇರ್ಬೇಕು ಅಂತಾರೆ. ಸೊ ಆ ಲಕ್ ಸಪ್ತಮಿನ 100%. ನಾನು ಪ್ರತಿ ಸಲ ಹೇಳಿದ್ದೀನಿ, ಅವ್ರ ಹೆಜ್ಜೆ ಇಟ್ಟಿದ್ದೆ ನಮ್ಮ ಸಿನಿಮಾ ಒಳ್ಳೇದಾಯ್ತು ಅಂತ. ಮನೆಗೆ ಲಕ್ಷ್ಮಿ ಬಂದ್ರು ಅಂತಾರಲ್ಲ, ಈಗ ಹೆಣ್ಮಕ್ಳು ಹುಟ್ಟಿದಾಗ ಮನೆಗೆ ಲಕ್ಷ್ಮಿ ಬಂತು ಅಂತಂತಾರೆ. ಹಂಗೆ ನಮಗೆ ಸಪ್ತಮಿ ಅವರು, ನಾವು ಹೀರೋಯಿನ್ಗೋಸ್ಕರ ಏನು ಅಷ್ಟು ಸರ್ಚ್ ಮಾಡ್ತಾ ಇದ್ವೋ ಒಬ್ರು ಹೀರೋಯಿನ್ ಬೇಕು ಅಂತ, ಆಮೇಲೆ ನಮ್ಮ ತಲೆ ಒಳ್ಳೆ ರಪ್ಪ ಅಂತ ಸಪ್ತಮಿ ಅವ್ರು ಪಾಸ್ ಆದ್ರೆ ಹಿಂಗೆ ಅವ್ರು ಯಾವತ್ತು ಒಪ್ಕೊಂಡ್ರು ಇಮಿಡಿಯೇಟ್ ಫೋಟೋ ಶೂಟ್ ಮಾಡಿದ್ವಿ. ನೆಕ್ಸ್ಟ್ ವೀಕಲ್ಲೇ ಅದರ ಒಂದು ನೆಕ್ಸ್ಟ್ ವೀಕಲ್ಲೇ ಶೂಟಿಂಗ್ ಹೋದ್ವಿ. ನಾನು ಒಂದೇ ಶೆಡ್ಯೂಲ್ ಮೇಜರ್ ಶೆಡ್ಯೂಲ್ ಹೊಡೆದ್ವಿ. ಒಂದು 20-25 ದಿವಸ ಶೂಟಿಂಗ್ ಮಾಡಿದ್ವಿ ಒಂದೇ ಶೆಡ್ಯೂಲ್ ಮೇಜರಾಗಿ. ಬೆಳಗಿನ ಜಾವ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಲಗಿ ಬಿಡ್ತಿರಲ್ಲ ಅವ್ರನ್ನ, ಅಷ್ಟು ಕೆಲಸ ತೆಗ್ಸಿದ್ದೀವಿ. ಅವ್ರು ಬಂದ ಮೇಲೆ ಪಟ 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 ಕೆಲಸ ಆಯಿತು, ಮುಗೀತು. ಅದು ಕಾಕತಾಳಿಯೇನೋ ಅದೃಷ್ಟನೋ ಅಥವಾ ನಮ್ಮ ಲಕ್ಕೋ ಅಥವಾ ಅವರ ಕಾಲ್ದೆಸೆನೋ ಎಲ್ಲವೂ ಸೇರಿಕೊಂಡು ಪಟ್ ಅಂತ ಸಿನಿಮಾ ಶೂಟಿಂಗ್ ಮುಗಿಸಿ ಇನ್ನೇ ರಿಲೀಸ್ ಬರ್ತಾ ಇದ್ವಿ. ಅವರು ಮಾಡಿದ 2 ರೀಸೆಂಟ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್. ಇದು 3ನೇದು ಹ್ಯಾಟ್ರಿಕ್ ಆಗುತ್ತೆ. ನೋಡೋಣ, ಇನ್ನು ಸ್ವಲ್ಪ ದಿವಸಗಳಲ್ಲಿ ಗೊತ್ತಾಗುತ್ತೆ. ಬಟ್ ಇವತ್ತು ಹಬ್ಬ ಅಲ್ವಾ ಸರ್, ಹಬ್ಬದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಸೊ ಮಾತಾಡಿಲ್ಲ ಅಂದ್ರೆ ನೀವು ಬಿಡಲ್ಲ, ನಮಗೆ ಚೆನ್ನಾಗಿ ಗೊತ್ತು. ಸಂಕ್ರಾಂತಿ ಅಂದಾಗ ಸರ್ ಏನ್ ನೆನಪಾಗುತ್ತೆ? ಒಂದೊಂದು ಊರಲ್ಲಿ ಹಬ್ಬನ ಬೇರೆ ಬೇರೆ ತರ ಏನಂದ್ರೆ ಆಚರಣೆ ಮಾಡ್ತಾರೆ. ಸೊ ನಿಮ್ಮೂರಲ್ಲಿ, ಯಾಕಂದ್ರೆ ಹಳ್ಳಿ ಸೊಗಡನ್ನ ತುಂಬಾ ಅರ್ಗಿಸಿಕೊಂಡವ್ರು ನೀವು, ಮಾತುಗಳಲ್ಲಾಗಿರ್ಬೋದು, ಆಕ್ಟಿವಿಟೀಸ್ಗಳಲ್ಲಿ. ಸತೀಶ್ ಅವರು ಪಕ್ಕಾ ಹಳ್ಳಿ ಹುಡುಗ ಅಂತ ಹೇಳ್ತಾರೆ ಕೂಡ. ಈ ಹಳ್ಳಿಯಲ್ಲಿ ಜಾಸ್ತಿ ಆಚರಣೆ ಮಾಡೋದೇ ಮಕರ ಸಂಕ್ರಾಂತಿ ಹಬ್ಬನ. ಸೊ ನಿಮಗೆ ನೆನಪಿದ್ದಂಗೆ ಮಕರ ಸಂಕ್ರಾಂತಿ ಹಬ್ಬನ ಎಷ್ಟು ಖುಷಿಯಾಗಿ ಆಚರಣೆ ಮಾಡಿದೀರಾ? ಯುಗಾದಿ ಒಂಥರ ಕ್ಲಾಸ್ ಆದ್ರೆ ಸಂಕ್ರಾಂತಿ ಮಾಸು ಇದರಷ್ಟು ಬ್ರೈಟ್ ಆಗಿರೋ ಹಬ್ಬಗಳೇ ಇಲ್ಲ. ಇದು ಹಬ್ಬಗಳಿಗೆಲ್ಲ ಇದೇ ರಾಜ ಅಂತ ಅನ್ಬೋದು. ಎಲ್ಲ ಹಬ್ಬಕ್ಕೂ ಇದೆ ಕಿಂಗು. ಯಾಕಂದ್ರೆ ಇದ್ರಲ್ಲಿ ಮಾಸ್ ಎಲಿಮೆಂಟ್ಸು ಇದೆ, ಕ್ಲಾಸ್ ಎಲಿಮೆಂಟ್ಸು ಇದೆ, ಎಲ್ಲ ಥರನೂ ಇದೆ. ಲವ್ ಸ್ಟೋರಿ ಇರ್ತವೆ. ಇದು ಕಮರ್ಷಿಯಲ್ ಹಬ್ಬ ಇದು. ಯಾಕೆಂದ್ರೆ ನೋಡಿ, ನಾವು ಇಡೀ ವರ್ಷ ಕಾಯ್ತಾ ಇರ್ತೀವಿ ಯಾವ ಹಬ್ಬ ಮುಗಿದಿರುತ್ತೆ ಹಿಂದೆ. ಆ ಹಬ್ಬದಲ್ಲಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ ನಮಗೆ. ಅಂದರೆ ಈ ಸಂಕ್ರಾಂತಿ ಬಂದಾಗ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ನಮ್ಮ ಮನೆಗಳಿಗೂ ಹೊಸ ಬಟ್ಟೆ, ಮನೆಗಳ ಬಣ್ಣ ಬದಲಾಗುತ್ತೆ. ಸುಣ್ಣ ಹೊಡಿತಾ ಇದ್ರು ಅವಾಗ, ಪ್ರತಿ ಮನೆಗೂ ಸುಣ್ಣ ಹೊಡಿತಾ ಇದ್ರು. ಮನೆ ಧೂಳು ತೆಗಿತಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ಹಸುಗಳಿಗೆ ಏನೋ ಸ್ನಾನ ಮಾಡಿಸ್ತೀವಿ, ನಾವು ಸ್ನಾನ ಮಾಡ್ಕೋತೀವಿ, ಇಡೀ ಊರಿಗೂರು ಸ್ನಾನ ಮಾಡ್ಕೊಳುತ್ತೆ. ಅಂದ್ರೆ ಅಷ್ಟನ್ನು ವರ್ಷದ ಕೊಳೆಯನ್ನೆಲ್ಲ ತೆಗೆದು ಒಂದ್ಸಲ ಕ್ಲೀನ್ ಮಾಡಿ, ಆ ಕ್ಲೀನ್ ಮಾಡೋ ಮನಸ್ಥಿತಿ ಏನಂತಂದರೆ ಸೈಕಾಲಜಿಕಲಿ ಅಂದರೆ ಹೊಸದಾಗಿ ಮತ್ತೆ ಲೈಫನ್ನ ಸ್ಟಾರ್ಟ್ ಮಾಡೋಣ, ಹಳದನ್ನೆಲ್ಲ ಮರೆತು ಮತ್ತೆ ಮುಂದಕ್ಕೆ ಹೋಗೋಣ ಅನ್ನೋದೇ ಈ ಹಬ್ಬ ಆಚರಣೆಯ ಒಂಥರ ಏನಂತಾರೆ ಸಂಕೇತ ಅಂತ ಹೇಳ್ಬೋದು, ಅದರ ಉದ್ದೇಶ ಅಂತ ಹೇಳ್ಬೋದು. ಅದನ್ನು ಹಿರೀಕರು ಸೈಂಟಿಫಿಕ್ ಆಗಿ ಅವಾಗಿಂದ ಮಾಡ್ಕೊಂಡ್ಬಂದಿದ್ದಾರೆ. ಹಾಗೆ ಈ ಹಬ್ಬ ಇದೆಯಲ್ಲ ನಮಗೆ ಸ್ಪೆಷಲ್ ಹಬ್ಬ ಇದು. ಬಿಕಾಸ್ ಯು ಸಿ, ನಾನು ಅವಾಗಲೇ ಅದೇ ಹೇಳ್ತಾ ಇದ್ದೆ, ಏನೋ ರೆಡಿ ಆಗ್ತೀವಾ, ಬರ್ತೀವಾ, ನಾವು ಬಟ್ಟೆ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ಒಂದೇ ಥರ ಬಟ್ಟೆಗಳು. 4 ಜನ ಅಣ್ಣ ತಮ್ಮದಿರಿದ್ರು, 4 ಜನಕ್ಕೂ ಒಂದೇ ಥರ. ಒಂದು ಪನ್ನ ಹರಿಸಿದ್ರು, ಹೊಡೆದ್ರು, ಅವ್ನು ಟೈಲರ್ ಒಂದೊಂದ್ಸಲ ಕೆಳಕ್ಕೆ ಹೊಲ್ದ, ಒಂದ್ಸಲ ಮ್ಯಾಕ್ ಹೊಲ್ದ, ಆಯ್ತಾ. ಒಂದೊಂದ್ಸಲ ಉದ್ದ ಆಗಿರೋದು, ಒಂದೊಂದ್ಸಲ ತುಂಡಾಗಿರೋದು. ನಮಗೆ ಹೇಳು, ತೋಳಿಂದ ಒಂದ್ಸಲ ಉದ್ದ ಹೋಗಿದ್ರೆ ನೋಡಿ ಉದ್ದ ಹೊಲ್ದವನೇ ಅಂತ. ಫುಲ್ ತೋಳು ಹೊಳಿಯೋಕೆ ಒಂಥರ ಚಾರ್ಜು, ಆಫ್ ತೋಳು ಹೊಳಿಯೋಕೆ ಒಂಥರ ಚಾರ್ಜು. ಶಕ್ತಿ ಇರೋರು ಆಫ್ ಹೊಲಿಸ್ತಾ ಇದ್ರು, ಅಲ್ಲ ಶಕ್ತಿ ಇಲ್ಲದೆ ಇರೋರು ಪಾಪ ಏನಂದ್ರೆ ಬಟ್ಟೆ ಜಾಸ್ತಿ ತಗೋಬೇಕು ಅಂತ. ಶಕ್ತಿ ಇರೋರು ಫುಲ್ ತೋಳು ಹೊಲಿಸ್ಕೋತಾ ಇದ್ರು. ಆ ಥರ ಆ ಸಣ್ಣ ಸಣ್ಣ ಮೂಮೆಂಟ್ಗಳಿದೆ. ಆಮೇಲೆ ಆ ಗುಲಾಮ್ ಪಟ್ಟೆ ಅಂತ ತರೋರು, ಹಸುವಿನ ಕೊಂಬೆಲ್ಲ ಒರೆಯೋರು, ಆ ಒಂದು ಚಾಕು ತಗೊಂಡು ಶಾರ್ಪ್ ಆಗಿರೋದು ಹಸುವಿನ ಕೊಂಬೆಲ್ಲ ಕೆರೆದು 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 ಶಾರ್ಪ್ ಮಾಡಿ ಮೇಲ್ಗಡೆ ತುದಿ ಕಟ್ ಮಾಡಿ ನಮ್ಮ ಅಣ್ಣ ಮಾಡ್ತಿದ್ರು. ನಾನು ಚಿಕ್ಕವನವಾಗ ನಾನು ನೋಡ್ಕೊಂಡು ನಿಂತ್ಕೋತಿದ್ದೆ. ಅದನ್ನೆಲ್ಲ ಹೊರದು ಕ್ಲೀನ್ ಮಾಡಿ ಅದನ್ನ ತೊಳೆದು ಪಳ ಅಂತ ತೊಳೆಯೋ ಥರ ಮಾಡಿ ಅದಕ್ಕೊಂದು ಕ್ರೀಮ್ ಎಣ್ಣೆ ಹಚ್ಚೋರು, ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ರೆ ಪಳ್ಳ ಅಂತ ತೊಳೆಯೋದು. ಅದಾದ್ಮೇಲೆ ಅದಕ್ಕೆ ಗುಲಾಮ್ ಪಟ್ಟೆ ಎಣ್ಸೋರು. ಗುಲಾಮ್ ಪಟ್ಟೆ ಎಣ್ಸಿ ಮೇಲ್ಗಡೆ ಒಂದು ಕುಚ್ಚಿಟ್ಟು ಆಮೇಲೆ ಹಸುಗಳಿಗೆ ಬರೆ ಹಾಕೋರು. ಇಲ್ಲಿ ಆ ಬರೆ ಹಾಕಿರೋರು ಆ ಟೈಮಲ್ಲೇ ಅದ್ರ ಮೇಲೆ ಕಪ್ಪು ಹಾಕಿ ನೀಟಾಗೆ, ಅದಾದ್ಮೇಲೆ ಒಂದು ಕಪ್ಪು ದಾರ ಕಟ್ಟಿ, ಕಾಲಿಗೊಂದು ಕಪ್ಪು ದಾರ ಕಟ್ಟಿ ಅದಕ್ಕೆ, ಆಮೇಲೆ ಅದಕ್ಕೆ ಏನೋ ಬಲೂನ್ಗಳೆಲ್ಲ ಕಟ್ಟಿ ಸುತ್ತ ಅದನ್ನು ಸೆಲೆಬ್ರೇಟ್ ಮಾಡಿ ಅದಕ್ಕೊಂದು ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅದನ್ನ ಹಿಡ್ಕೊಂಡು ಇಡೀ ಊರು ಒಂದು ಜಾಗದಲ್ಲಿ ಓಣಿನಲ್ಲಿ ನಿಂತಿರೋದು. ಎಲ್ಲ ಹಸುಗಳು ಒಂದೇ ಕಡೆ ನಿಂತಿರೋ, ನಿಮಗೆ ಒಂದು 500 ಮೀಟ್ರ್ ದೂರದಲ್ಲಿ ರೆಡಿ ಅಂದ ತಕ್ಷಣ ಇಲ್ಲಿ ಬೆಂಕಿಗೆ ರೆಡಿ ಮಾಡಿರೋ, ಇಷ್ಟು ಹೈಟಿಗೆ ಬೆಂಕಿಗೆ ತರಗೆಲ್ಲ ಹಾಕಿ ಫುಲ್ ರೆಡಿ ಮಾಡಿ ಅಲ್ಲಿ ನಾವು ಈ ಥರ ಕಾಂಪೌಂಡ್ ಮೇಲ್ಗಡೆ ದೇವಸ್ಥಾನದ ಕಾಂಪೌಂಡ್ ಇತ್ತು, ಅದ್ರ ಮೇಲ್ಗಡೆ ಕೂತ್ಕೋತಾ ಇದ್ವಿ. ಸಣ್ಣ ಹುಡುಗರು ನಾವು, ಯಾವಾಗ ಬರುತ್ತೆ ಅಂತ ಹಿಂಗೆ ಬಗ್ಗಿ ನೋಡ್ತಾ ಇರೋದು. ಬಂತ ಯಾರದ್ದು ಬರುತ್ತೆ ಯಾವ ಹಸು ಬರುತ್ತೆ ಅಂತ ಬಗ್ಗಿ ನೋಡ್ತಾ ಇರೋದು. ಅದ್ರ ಮಧ್ಯೆ ಕಮರ್ಷಿಯಲ್ ನಡೀತಾ ಇರೋದು. ಅಲ್ಲಿ ಎಲ್ಲ ಹೆಣ್ಮಕ್ಳು ಬಂದಿರೋರು, ಇಡೀ ಊರಿಗೂರ ಸೇರಿರೋದು, ಹುಡುಗರು ನೋಡೋದು, ಆ ಹೆಣ್ಮಕ್ಳು ನೋಡೋರು ಇರ್ತಾ ಇದ್ರು. ಅಲ್ಲ ಸರ್, ನೀವು ನಿಮ್ಮನ್ನ ಇರ್ತಾ ಇದ್ರು, ಅದೆಲ್ಲ ನಡೆಯೋದು. ಅವ್ರನ್ನ ಹೇಳ್ಕೊತಾ ಇಲ್ಲ, ಅದು ನಂಗೆ ಕ್ಲಾರಿಟಿ ಬೇಕಿತ್ತು. ನಾವಿನ್ನು ಅವಾಗ ಮಿಡಲ್ ಸ್ಕೂಲ್ ಪಾಪ, ನಾವೆಲ್ಲ ಸಣ್ಣ ಹುಡುಗರು. ನೋಡಕ್ಕೆ ಸರ್ ಮಿಡಲ್ ಕ್ಲಾಸ್, ಅದಕ್ಕೇನು ಮಿಡಲ್ ಕ್ಲಾಸ್ ಹೈಸ್ಕೂಲ್ ಅಂತೆಲ್ಲ ಇರಲ್ಲ, ನೋಡ್ತಾ ಇದ್ವಿ. ಅದೆಲ್ಲ ಆದ್ಮೇಲೆ ಆ ಜಂಪ್ ಹೊಡಿಯೋದು ಗೊತ್ತಾ, ಬಂದು ಫಸ್ಟ್ ಎಲ್ಲ ಒಂದ್ಸಲ ಓ ಅನ್ನೋರು. ಏನಕ್ಕೆ ಅಂದ್ರೆ ಯಾರ್ದು ಹೋಯ್ತು ಮುಂದೆ ಅಂತ.
ಅದು ಮಜಾ. ನಮ್ಗೆ ಆಸೆ ಇರ್ತೈತೆ ನಮ್ಮದು ಬರಲಿ, ನಮ್ಮನೇದು ಬರಲಿ, ನಮ್ಮಣ್ಣ ಓಡಿಸ್ಕೊಂಡ್ಬರ್ತಾರದು ಬರಲಿ ಅಂತೆಲ್ಲ ಆಸೆ ಇರೋದು ನಮಗೆ. ಆ ಒಂದು ಸೆಲೆಬ್ರೇಷನ್ ಇದೆಯಲ್ಲ ಅದೊಂಥರ ಮೈ ರೋಮಾಂಚಕಾರಿ, ಅದೇ ಬ್ಯೂಟಿಫುಲ್ಲು. ಅದಕ್ಕೆ ನಾನು ಹೇಳಿದ್ದು ಸಂಕ್ರಾಂತಿ ಅಂತಂದರೆ ಕಮರ್ಷಿಯಲ್ ಹಬ್ಬ ಅಂತ, ಅಂದರೆ ಒಂಥರ ಮಾಸ್ ಹಬ್ಬ ಇದು. ಸರ್, ಅವತ್ತಿನ ಸೆಲೆಬ್ರೇಷನ್ ಇವತ್ತಿ ಎಲ್ಲಿ ಬಂದು ನಿಂತಿದೆ ಅಂತ ನೀವು ನೋಡ್ದಂಗೆ ಅವತ್ತು ನೋಡ್ತಿದ್ದೀರಾ, ಇವತ್ತಿಗೂ ಆ ಒಂದು ಸೆಲೆಬ್ರೇಷನ್ ನೋಡ್ತಿದ್ದೀರಾ, ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇವಾಗಿನ ಸೆಲೆಬ್ರೇಷನ್ಗಳ ವಿಧಾನಗಳು ಚೇಂಜ್ ಆಗೋಗಿದೆ. ಅಂದರೆ ಅವಾಗ ಅಂದರೆ ನಮ್ಗೆ ಅವಾಗ ಏನು ಗೊತ್ತಾ, ನಮ್ಗೆ ಇವೆಲ್ಲ ಯಾಕೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಅಂತಂದರೆ ಅವಾಗ ಮೊಬೈಲ್ ಇರಲಿಲ್ಲ, ಅವಾಗ ನಿಮಗೆ ಲ್ಯಾಪ್ಟಾಪ್ ಇರಲಿಲ್ಲ, ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಮತ್ತೊಂದು ಇರಲಿಲ್ಲ, ಆಮೇಲೆ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ಗಳು ಇರಲಿಲ್ಲ. ಅವಾಗ ಜನರಿಗೆ ಬರೀ ಹಬ್ಬ ಇದ್ದಿದ್ದು, ಊರ್ಗೊಂಡು ಟಿ ವಿ, ಇಷ್ಟು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಮಾತಾಡೋಕ್ಕೆ. ಆಮೇಲೆ ನಮಗೆ ಸಿನಿಮಾ ನೋಡ್ಕೊಂಬಂದವ್ರು ಕತೆಗಳು ಹೇಳೋರು, ಹಿಂಗಿದೆ ಕತೆ ಅಂತ ಇಡೀ ಕತೆಗಳನ್ನ ನರೇಷನ್ ಮಾಡೋರು. ಹಾಗಾಗಿ ಹಬ್ಬಗಳು ಯಾವಾಗಲೂ ನಮಗೆ ತುಂಬ ಮುಖ್ಯ ಆಗ್ತಾಯಿತ್ತು, ಪ್ರತಿಯೊಬ್ಬರು ಊರಿಗೆ ಬರ್ತಿದ್ರು. ಆಮೇಲೆ ಅವಾಗ ಆ್ಯಕ್ಚುಲಿ ಏನಂದರೆ ನಿಮಗೆ ಸಿಟಿಗೆ ಹೋಗೋರು ಕಡಿಮೆ ಇದ್ರಲ್ಲ, ಅವಾಗೆಲ್ಲ ಎಷ್ಟೊಂದು ಜನ ಸಿಟಿಗೆ ವಲಸೆ ಬರ್ತಾ ಇರಲ್ಲ ಹುಡುಗರು, ಹಾಗಾಗಿ ಎಲ್ಲರೂ ಊರಲ್ಲೇ ಇರ್ತಾ ಇದ್ರಲ್ಲ, ಹಂಗಾಗಿ ಹಬ್ಬ ಯಾವಾಗಲೂ ಭಾಳ ಬ್ಯೂಟಿಫುಲ್ ಆಗಿರೋದು. ಈಗ ಹಳ್ಳಿ ಹುಡುಗನ ಕತೆ ಕೇಳಿದ್ವಿ, ಸಿಟಿ ಹುಡುಗಿ ಕತೆ ಕೇಳಿದ್ವಿ. 100% ನಿಮ್ಮೂರಲ್ಲಿ ನಿಮಗೆ ಗೊತ್ತಿದ್ದಂಗೆ ಸಂಕ್ರಾಂತಿ ಹಬ್ಬನ ಎಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ರು ಅಂತ? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಊರಿಗೆಲ್ಲ ಹೋಗ್ತಾ ಇದ್ವಿ, ಅಲ್ಲಿ ನಾವು ಎತ್ತಿನ ಕಿಚ್ಚಾಯಿಸೋದು ಅದೆಲ್ಲ ನೋಡಿದ್ವಿ. ಮನೇಲಿ ಬೆಳಗ್ಗೆ ಪೂಜೆ ಆಗಿ ಅಮ್ಮ ಬೆಲ್ದನ್ನ ಮಾಡೋರು ಫಸ್ಟು ಪೂಜೆಗೆ ಇಡೋಕ್ಕೆ ಅಂತ. ಸೊ ನನ್ಗೆ ಬೆಲ್ದನ ತುಂಬ ಇಷ್ಟ, ಯಾಕಂದರೆ ಅದರಲ್ಲಿ ಬೆಲ್ಲ ಸಿಗುತ್ತೆ, ಅದೆಲ್ಲ ಪೊಂಗಲ್ ಥರ ಮಿಕ್ಸ್ಚರ್ ಆಗಿರಲ್ಲ, ಚಿಕ್ಕ ಚಿಕ್ಕ ಕೊಬ್ಬರಿ ಬೆಲ್ಲ ಎಲ್ಲ ಸಿಗುತ್ತೆ. ಸೊ ಅದು ತಿನ್ನಕ್ಕೆ ನಂಗೆ ತುಂಬ ಇಷ್ಟ. ಸೊ ಅದನ್ನು ಫಸ್ಟು ನನಗೆ ಆಯ್ತು ಆಗಿದೆ ಹೋಗು ಅಂದರೆ ಪ್ರಸಾದಕ್ಕಿಂತ ಒಂಚೂರು ಜಾಸ್ತಿ ಮಾಡಿರ್ತಾರಲ್ಲ, ಇಷ್ಟೇ ಮಾಡಿರಲ್ಲ, ಬಟ್ ಪೂಜೆ ಆಗುವವರೆಗೂ ಅದನ್ನು ಮುಟ್ಟಂಗಿರಲಿಲ್ಲ. ಆಗಿದ ತಕ್ಷಣ ಸರಿ ಆಯಿತು ಹೋಗಿ ತಿನ್ನೋಗು ಅಂತ ಹೇಳೋರು. ಅದಾದಮೇಲೆ ಸಾಯಂಕಾಲದ ಮೇಲೆ ಎಲ್ಲ ಫುಲ್ ರೆಡಿಯಾಗಿ ನಮ್ಮಮ್ಮ ಎಲ್ಲದಕ್ಕೂ ತಾಂಬೂಲದ ಥರ ಮಾಡಿಕೊಡೋರು. ಒಂದೊಂದು ಬ್ಯಾಗ್ಗೆ ತಾಂಬೂಲ ಮತ್ತು ಎಳ್ಳು ಬೆಲ್ಲ ಕಬ್ಬು ಎಲ್ಲ ಕಟ್ ಮಾಡಿಸ್ಕೊಂಡು ಬಂದು ಒಂದು ಬ್ಯಾಗ್ ಮಾಡಿಕೊಡೋರು. ಅದನ್ನೆಲ್ಲ ತೊಗೊಂಡು ನಾವು ಫ್ರೆಂಡ್ಸ್ ಎಲ್ಲ ಒಂದು 6-6:30 ಸ್ಟಾರ್ಟ್ ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ. ಎಲ್ಲರ ಮನೆಗೂ ಹೋಗಿ 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 ಎಳ್ಬೀರ್ಕೊಂಡು ಬರ್ತಾಯಿದ್ದು, ಹೋಗಲೇಬೇಕಿತ್ತು. ಆಮೇಲೆ ಎಲ್ಲ ಕೂದಲಿಗೆ ಜಡೆ ಹಾಕಿ ಕುಚ್ಚಾಕಿ ಎಲ್ಲ ಹಾಕಿ ಕಳಿಸೋರು. ಅದಾದಮೇಲೆ ಇವಾಗಲೂ ಅಷ್ಟೇ, ಇವಾಗ್ಲೂ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರ ಮನೆಗೂ ಎಳ್ಬೀರಕ್ಕೆ ಕಳಿಸ್ತಾರೆ. ಸೊ ಇವಾಗಲೂ ಹೋಗ್ಬಿಟ್ಟು ಎಲ್ರ ಮನೆಗೂ ಕೊಟ್ಟು ಬರಬೇಕು. ಈಗ ಮಾತಿನ ಮಧ್ಯೆ ರೆಡಿ ಆಗಕ್ಕೆ ಅಂತ ಹೇಳಿದ್ವಿ, ಈ ಏಜ್ ಅಲ್ಲೂ ಹೋಗ್ತಾ ಇದಾರೆ ಅವರು ಅಂತಂದ್ರೆ ಅಂದ್ರೆ ಎಷ್ಟು ಏಜ್ ಆಯ್ತು ಸರ್ ಈ ಏಜ್ ಅಲ್ಲಿ? ಏಜ್ ಅಂದ್ರೆ ಅವ್ರು ನಾನು ಹೇಳ್ತಾರೆ ಮದುವೆ ವಯಸ್ಸು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏಜ್ ಅಂದ್ರೆ ಆತರ ಅಲ್ಲ, ಮದುವೆ ವಯಸ್ಸಿಗೆ ಬಂದೇನು ಮನೆಗೆ ಹೋಗಿ ಹೇಳ್ಕೊಡ್ತಿದ್ರೆ. ಅಲ್ಲೇ ನಮ್ಮಂತ ಹುಡುಗರು ಇದ್ದಿದ್ರೆ ನಾವು ನೋಡಿ ಮೇಡಮ್ ಚೆನ್ನಾಗಿದ್ದೀರಾ, ಒಂದು ಸೆಲ್ಫಿ ಕೊಡಿ ಮೇಡಮ್ ಅಂತ ಸೆಲ್ಫಿ ತಗೊಂಡ್ಬಿಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಅವರು ಮಾತಿನ ಮಧ್ಯೆ ರೆಡಿ ಆಗ್ಬೇಕು ಅಂತಂದ್ರು. ಸೊ ಹೆಣ್ಮಕ್ಳಂದ್ರೇನೆ ಒಂದು ರೆಡಿ ಆಗಕ್ಕೆ ಒಂದಿಷ್ಟು ಟೈಮ್ ಅಂತ ತಗೋ. ರೆಡಿ ಅನ್ನೋ ಪದದ ಅರ್ಥನೇ ಹುಡುಗಿರು ಅಂತ. ಹೌದು ಹೌದು ಸರ್, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಸೊ ರೆಡಿ ಆಗಕ್ಕೆ ಎಷ್ಟು ಟೈಮ್ ತಗೋತಾ ಇದ್ರು? ಅವಾಗ ಚಿಕ್ಕವರಿದ್ದಾಗ ಅಮ್ಮನೇ ರೆಡಿ ಮಾಡ್ತಾ ಇದ್ದಿದ್ದು, ಯಾಕಂದ್ರೆ ಕೂದಲು ತುಂಬಾ ಚಿಕ್ಕದಿತ್ತು, ಬಾಯ್ ಕಟ್ ಇತ್ತು. ಅದನ್ನ ಕಟ್ಬಿಟ್ಟು ಅದಕ್ಕೆ ಗಟ್ಟಿಗೆ ಇದು ಕುಚ್ಚು ಮತ್ತೆ ಜುಟ್ಟು ಅದು ಚೌಲಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕಳ್ಸೋರು. ಸೊ ಅಮ್ಮನೇ ರೆಡಿ ಮಾಡ್ತಾ ಇದ್ದಿದ್ದು. ಬಟ್ಟೆ ತಗೋಬರಕ್ ಹೋದಾಗ ಹಬ್ಬಕ್ಕೆ ನನಗೂ ನನ್ನ ತಂಗಿಗೆ ಒಂದೇ ತರ, ಇಬ್ರಿಗೂ ಸೇಮ್ ಹಬ್ಬಕ್ಕೆ ಬಟ್ಟೆ. ಅವಳು ಚಿಕ್ಕ ಸೈಜು, ನನಗೆ ದೊಡ್ಡ ಸೈಜು, ಬಟ್ ಅಪ್ಪ ಕರ್ಕೊಂಡು ಹೋಗೋರು. ಸೊ ಇಬ್ರಿಗೂ ಒಟ್ಟಿಗೆ ರೆಡಿ ಮಾಡಿ ಇಬ್ರು ಕಳ್ಸೋರು. ಸೊ ಅವಾಗೇನು ಅಷ್ಟು ಇವಾಗಂದ್ರೆ ಅಂದರೆ ಹಬ್ಬದ ಟೈಮಲ್ಲಿ ಇವಾಗಲೂ ಅಂದರೆ ರೆಡಿ ಆಗೋದಂದ್ರೆ ಏನು ಒಂದು 20 minutes 20 minutes ಅಷ್ಟೇ. ಹಬ್ಬಕ್ಕೆ ರೆಡಿ ಆಗಿದ್ದಾರೆ? ಇಲ್ಲ 100% ಏನಂದ್ರೆ ಇದು ಹಬ್ಬದ್ದು ನಂಗೆ ಗೊತ್ತಿಲ್ಲ, ಆದ್ರೆ ಯಾಕಂದ್ರೆ ನಾನು ಅವ್ರ ಹಬ್ಬದಲ್ಲಿ ಹೆಂಗ್ ರೆಡಿ ಆಗ್ತಾರೆ ನಾನು ನೋಡಿಲ್ಲ, ಇಲ್ಲೇ ನೋಡಿ. ನೆಕ್ಸ್ಟ್ ಹಬ್ಬಕ್ಕೆ ಕರೀರಿ, ಅವ್ರ ಮನೆಗೆ ಕರೆದು ಊಟ ಹಾಕ್ತಾರಲ್ಲ ಅವಾಗ ಹೇಳ್ತೀನಿ. ಬಟ್ ಏನಂದ್ರೆ ನಾನು ಶೂಟಿಂಗ್ ಸೆಟ್ ಅಲ್ಲಿ ನೋಡಿದ್ದೀನಲ್ಲ, ವೆರಿ ಕ್ವಿಕ್, ಅಂದ್ರೆ ಪಟ್ ಅಂತ ಹಿಂಗ್ ಹೋದ್ರೆ 5 ನಿಮಿಷಕ್ಕೆ ಯಾರೋ ನಡೆಯೋರು. ಅವರು ಅಷ್ಟೇ ಹೇಳ್ತಿದ್ ನನಗೆ 5 ನಿಮಿಷ ಬರ್ತೀನಿ ಅಂತ, 5 ನಿಮಿಷ ಬರೋರು ಸ್ಪಾಟಿಗೆ. ಈಗ ಜಡೆ ಎಲ್ಲ ಹಾಕ್ತಿದಿರಂತೆ, ಈ ಜಡೆ ಹಾಕಿ ಅವ್ರು ಎಳ್ದಾಗ ಎಲ್ಲಾದ್ರೂ ಜಡೆ ಬಂದ್ಬಿಡ್ತಾ? ಇಲ್ಲ, ಬಂದಿಲ್ಲ. ಪಾಪ ನಮ್ ಮೇಕಪ್ ಆರ್ಟಿಸ್ಟ್ ಮತ್ತೆ ಹೇರ್ ಸ್ಟೈಲಿಸ್ಟ್ ಗಟ್ಟಿ ಕಟ್ಟಿದ್ರು. ಯಾವ ಶಾರ್ಟ್ ಅಲ್ಲೂ ಸದ್ಯ ಎಲ್ಲೂ ಜಡೆ ಬರ್ಲಿಲ್ಲ. ಬೋರ್ಸಲ್ಲಿ ಹೇಳಿದ್ರೆ ಹೆಂಗೆ? ಇಲ್ಲ 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 ಏನು ನೀವು ಹೇಳ್ತಾ ಇರೋದು ದೀಪಿಕಾ? ನಮ್ ಕಂಡ್ರೆ ನಿಮ್ಗೆ ಹೆಂಗ ಅನಿಸ್ತದೆ? ನಿಮ್ಗೆ ನಾವ್ ಆತರ ವ್ಯಕ್ತಿ ತರ ಕಾಣ್ತೀನಿ. ಶೂಟಿಂಗ್ ಅಲ್ಲಿ ಅದೇ ಶೂಟಿಂಗ್ ಅಲ್ಲಿ ಹೆಣ್ಮಕ್ಳು ಜೊಟ್ಟನ ಹಿಡ್ಕೊಂಡು ಜೋರಾಗಿ ಇಳಿಯೋಷ್ಟು ಹೊರಟನ ನಾನು. ಇಲ್ಲ ಸರ್, ಖಂಡಿತ ಅಲ್ಲ. ಅಷ್ಟು ಸೆನ್ಸಿಬಿಲಿಟಿ ಇಲ್ಲ ಅಂತ ಚಾನ್ಸ್ ಸಿಕ್ಕಿದಾಗ ಯಾಕೆ ಬಿಡೋದು? ಅಲ್ಲ, ಜೋರಾಗಿ ಇಳಿತಾರ ಅಂದ್ಬಿಟ್ಟು ಮೆತ್ತಿಗೆ ಇಳಿಬೇಕು ಹೇಳಿದ್ರು. ಇಲ್ಲ, ಬಂದಿಲ್ಲ, ಆ ತರ ಚಾನ್ಸ್ ಬಂದಿಲ್ಲ. ಚಿಕ್ಕವರಿದ್ದಾಗ ಬಂದ್ಬಿಡೋದು. ಅಂದ್ರೆ ಅವ್ರ ಅಮ್ಮ ಎಳ್ಬೀರ ಕಳ್ಸಿದಾಗ ಕಟ್ಟಿರೋರು, ನಾವು ಅಲ್ಲ ಕೊಟ್ಟು ಆಟ ಆಡ್ಕೊಂಡು ವಾಪಸ್ ಬರೋದು, ಅದ್ ಕೈಯಲ್ಲಿ ಎತ್ಕೊಂಡು ಬರ್ತಾ ಇದ್ದಿದ್ದು ವಾಪಸ್. ಅವಾಗ ಬಂದ್ಬಿಟ್ಟಿರೋದು ಅದು. ಇವಾಗ ನಿಮ್ಮ ಸಿನಿಮಾಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಬಂದ್ರೆ
ಎಲ್ಲೋ ಒಂದು ವಿಚಾರದಲ್ಲಿ ಹಳ್ಳಿ ಸೊಗಡಿನ ಚಿಕ್ಕ ಕಂಟೆಂಟ್ ಆದ್ರೂ ಹೈಲೈಟ್ ಆಗಿ ಹೋಗುತ್ತೆ ನಿಮ್ಮ ಪ್ರತಿಯೊಂದು ಸಿನಿಮಾ. ನೀವ್ ಯಾವಾಗ ಜರ್ನಿ ಶುರು ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ನೋಡೋದಾದ್ರು ಎಲ್ಲೋ ಒಂದು ಸಿಚುವೇಶನ್ ಅಲ್ಲೋ ಎಲ್ಲೋ ಒಂದು ಸೀನ್ ಅಲ್ಲೂ ಪಾಸ್ ಆಗಿ ಹೋಗುತ್ತೆ. ಬಟ್ ಈ ಸಿನಿಮಾ ಎಸ್ಪೆಷಲಿ ರೈಸ್ ಆಫ್ ಅಶೋಕ ಸಿನಿಮಾ ಏನಿದೆ 1970ರಲ್ಲಿ ಶುರುವಾಗುವಂತ ಕತೆ. 1970ರಲ್ಲಿ ನಾವ್ ಯಾರು ಹುಟ್ಟಿರೋದಿಲ್ಲ, ನಮ್ಗೆ ಹೆಂಗಿದೆ ಅಂತಾನೂ ಗೊತ್ತಿಲ್ಲ. ಬಟ್ ಅಲ್ಲಿರುವಂತ ಒಂದಿಷ್ಟು ವಿಷಯಗಳನ್ನ ಓದಿದಾಗ ಮೈನ್ಯೂಟ್ ಮಿಸ್ಟೇಕ್ಗಳಾಗದಂಗೆ ಮುತುವರ್ಜಿ ವಹಿಸ್ಬೇಕು. ಯಾಕಂದ್ರೆ ಈ ಸಿನಿಮಾನ ಕಂಪ್ಲೀಟ್ ನೀವೇ ಟೇಕ್ ಓವರ್ ತಗೊಂಡಿದ್ದೀರಾ. ಹೆಂಗೆ ಮುತುವರ್ಜಿ ವಹಿಸಿದ್ರಿ ಅಂತ? ಅಂದ್ರೆ ನಾನು ನಮ್ಮ ಕೈ ಮೀರಿ ಕೆಲವೊಂದ್ಸಲ ತಪ್ಪುಗಳಾಗ್ತವೆ. ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ ದೀಪಿಕಾ ಅವ್ರು. ಯಾಕಂದ್ರೆ ನೀವು ಯಾವುದೇ ಸಿನಿಮಾ ನೋಡಿದ್ರು ನಾನು ಯಾವಾಗಲೂ ಹೇಳ್ತಾ ಇದ್ದೆ, ತಪ್ಪುಗಳು ಕಾಣಿಸುತ್ತೆ, ಎಲ್ಲಾ ಸಿನಿಮಾಗಳಲ್ಲೂ ಕಾಣಿಸ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಟೈಟಾನಿಕ್ ನೋಡಿದ್ರು ಅಲ್ಲೂ ಒಂದು ಸಣ್ಣ ತಪ್ಪಿರುತ್ತೆ. ಬಂಗಾರದ ಮನುಷ್ಯ ನೋಡಿದ್ರು ಅಣ್ಣವ್ರು ಹೇಳ್ತಿದ್ರಲ್ಲ, ನನ್ನ ಸಿನಿಮಾಗಳಲ್ಲಿ ನಾನೇ ತಪ್ಪು ಹುಡುಕ್ತಾ ಇದ್ದೆ, ನನ್ನ ಆಕ್ಟಿಂಗ್ ಬಗ್ಗೆ ನೋಡ್ತಾ ಇದ್ರೆ ನನಗೆ ಎಲ್ಲ ಒಂದ್ ಕಡೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲಪ್ಪ ನಾನು ಅಂತ ಅನಿಸ್ತಾ ಇತ್ತು ಅಂತ ಅಂತಾರೆ ಅಣ್ಣವರು. ಹಂಗೆ ನನಗೂ ಅವರಿಂದ ಕಲ್ತಿದ್ದು ನಾನು, ನಿಜ ಅಲ್ವಾ ಅದು ಅಂತ. ಅಂದ್ರೆ ಎಷ್ಟೇ ಪರ್ಫೆಕ್ಷನ್ ಟ್ರೈ ಮಾಡಿದ್ರು ಯಾವುದು ಪರ್ಫೆಕ್ಟ್ ಆಗಂತಿರಲ್ಲ. ಒಂದು ಒಳ್ಳೇದನ್ನ ಮಾಡ್ಬೋದು, ಒಂದು ಚೆನ್ನಾಗಿರೋದನ್ನ ಮಾಡ್ಬೋದು. ಪರ್ಫೆಕ್ಟಾಗಿ ಹಿಂಗೆ ಅಂತ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾನೇ ಆಗಲಿ, ಅದು ಯಾವುದೇ ವಿಷಯ ಆಗಿರಲಿ, ಬದುಕೇ ಆಗಿರಲಿ, ಪರ್ಫೆಕ್ಟ್ ಅಂತ ಎಲ್ಲೂ ಇರಲ್ಲ. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಏನು ಅಮೀರ್ ಖಾನ್ನ ಕರೀತಾರೆ. ನಾನು ಆ ಮಾತನ್ನ ಒಪ್ಪಲ್ಲ, ಸಾರಿ. ನಾನು ಅವ್ರ ಬಗ್ಗೆ ರೆಸ್ಪೆಕ್ಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಷ್ಟು ತಪ್ಪುಗಳನ್ನು ಸರಿಪಡಿಸೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀವಿ. ಯಾಕಂದ್ರೆ 70s ಅಂತ ಬಂದಾಗ ಒಂದು ನೋಡಿ, ಊರಲ್ಲಿ ಲೈಟ್ ಕಂಬ ಹಾಕಿರ್ತಾರೆ. ಅವಾಗ ಆ ಟೈಪಿನ ಲೈಟ್ ಕಂಬಗಳಿತ್ತ, ಅದನ್ನು ಎರೇಸ್ ಮಾಡೋದಕ್ಕೆ 1300 ಶಾರ್ಟ್ CG ನಲ್ಲಿ ಎರೇಸ್ ಮಾಡ್ತಿರೋದು. ಈ ಸಿನಿಮಾದಲ್ಲಿ ನನ್ನ ಸಿನಿಮಾಗಳಲ್ಲಿ ಎಷ್ಟು CG ಆಗಿರೋದು ಇದೇನೆ. 1400 ಶಾರ್ಟ್ ಏನೋ CG. ಅದರಲ್ಲಿ ಏನು ಅಂತ ಕೇಳಿದ್ರೆ, ಸಿನಿಮಾ ನೋಡಿದಾಗ ನಿಮ್ಗೆ ಒಂದು CG ಶಾರ್ಟ್ಸ್ ಕಾಣಿಸಲ್ಲ. ಎಲ್ಲಿ ಮಾಡಿದ್ದೀರಾ CG ಅಂತ ಕೇಳ್ತೀರಾ ನೀವು. ಫಾರ್ ಎಕ್ಸಾಂಪಲ್ ಯಾಕೋ ಸಾಂಗ್ ಯೂಟ್ಯೂಬಲ್ಲಿ ಇದೆ, ತೆಗೆದು ನೋಡಿ. ಅದರಲ್ಲಿ ಎಕ್ಸ್ಟೆನ್ಷನ್ಗಳು ಮಾಡಿದ್ದೀವಿ. ಇವರು ನಾವು ಶೂಟ್ ಮಾಡಬೇಕಾದ್ರೆ ಇದ್ದಿದ್ದು ಬರೀ ಒಂದು ಅರ್ಧ ಎಕರೆ ಜಾಗ, ಅರ್ಧ ಎಕರೆನಲ್ಲಿ ಮಾತ್ರ ಫ್ಲವರ್ ಇತ್ತು. ಅದನ್ನು ನಾವು ಒಂದು 200-300 ಎಕರೆ ತೋರಿಸಿದ್ದೀವಿ ಸಾಂಗಲ್ಲಿ. ಕಣ್ಣು ಎಷ್ಟು ದೂರ ನೋಡ್ತೀರಾ ಅಷ್ಟು ದೂರ ಆ ಫ್ಲವರ್ ಫೀಲ್ಡ್ ಕಾಣೋ ಥರ ಮಾಡಿದ್ದೀವಿ. ಬೆಟ್ಟಗಳು ಹಾಕಿದ್ದೀವಿ ಆ ಬ್ಯೂಟಿಗೋಸ್ಕರ, ಅಂದ್ರೆ ಆ ನೇಚರ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಆ ಥರ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಜಾಗ, ಅದನ್ನು ನಾವೇ ಕ್ರಿಯೇಟ್ ಮಾಡಿರೋದು. ಇವ್ರು ನಡ್ಕೊಂಬರ್ತಾ ಇರಬೇಕಾದ್ರೆ ಹಿಂದ್ಗಡೆ ಫಾಲ್ಸ್ ಬೀಳ್ತಾ ಇದೆ ಸಾಂಗಲ್ಲಿ, ಅದು ಯಾವುದೂ ಇಲ್ಲ. ನೀವು ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನೀವು ಇಲ್ಲ ಶೂಟಿಂಗ್ ಮಾಡೋದು ಅಂತ ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರಾ. ಆ ಥರ CG ವರ್ಕ್ಗಳನ್ನ ನಾವು ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿದ್ದೀವಿ. ಸಿನಿಮಾಗೆ ರಿಯಲಿಸ್ಟಿಕ್ಕಾಗಿ ಕೂರಬೇಕದು. ಆಮೇಲೆ ಎರೇಸಿಂಗು, ಎಲ್ಲೋ ಲೈಟ್ ಕಂಬ, ಎಲ್ಲೋ ಈ ಥರ ಬಿಲ್ಡಿಂಗು, ಸಿಮೆಂಟ್ ಬಿಲ್ಡಿಂಗು, ಅಥವಾ ಎಲ್ಲೋ ಇನ್ನೇನೋ ಕಾಣಿಸ್ಬಿಡುತ್ತೆ. ಆಮೇಲೆ ಈ ಎಲ್ಲ ಹಳ್ಳಿಗಳಲ್ಲೂ ಆ ಥರ ಹೊಸ ಮನೆಗಳು ಬಂದ್ಬಿಟ್ಟಿದೆ. ಹಾಗಾಗಿ ಮ್ಯಾಕ್ಸಿಮಮ್ ಆ ಊರನ್ನ ಒಂದು ಹೊಸ ಪ್ರಪಂಚ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ದೀವಿ. ಒಂದು ಟೈಮಲ್ಲಿ ನಾವೆಲ್ಲ ಒಂದು ಹಳ್ಳಿಗೆ ಬರ್ತೀವಿ, ಅಲ್ಲಿ ಒಂದು ಶೂಟಿಂಗ್ ನಡೆಯುತ್ತೆ. ನಮಗೆ ಸಪ್ತಮಿನ ನೋಡಿದಾಗ ಶಾಕ್ ಆಯ್ತು. ಯಾಕಪ್ಪ ಇಷ್ಟು ಸಿಕ್ಕಾಪಟ್ಟೆ ಸಣ್ಣಾಗೋಗಿದ್ದಾರೆ, ಸತೀಶ್ ಅವ್ರ ಟೀಮ್ ಸೇರಿದ್ಮೇಲೆ ಊಟ ಕೊಟ್ಟಿದ್ದೇನು ಹಿಂಗೆಲ್ಲ ಯೋಚನೆ ಬಂದಿತ್ತು. ಸಿಕ್ಕಾಪಟ್ಟೆ ಡಯಟ್ ಫಾಲೋ ಮಾಡಿಬಿಟ್ಟಿದ್ರು. ಸಿನಿಮಾಗಾಗಿನೇ ಅಷ್ಟು ತೆಳ್ಳಗಾದ್ರ? ಇಲ್ಲ, ಅಂದ್ರೆ ಆ ಪಾಯಿಂಟ್ ಅಲ್ಲಿ ಬೇರೆ ಅವಾಗ ಜಸ್ಟ್ ಫಿನಿಶ್ ಮಾಡಿದ್ದೆ ಇನ್ನೊಂದು ಸಿನಿಮಾನ. ಸೊ ಅದು ಜಾಸ್ತಿ ಕೆಲಸ, ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾ ಇದ್ದೆ. ಅವಾಗ ಹಳಗಳ್ಳಿನೂ ನಡೀತಾ ಇತ್ತು, ರೈಸ್ ಆಫ್ ಅಶೋಕನೂ ನಡೀತಾ ಇತ್ತು. ಅಲ್ಲಿ ಹಲಗಳ್ಳಿಲೂ ತುಂಬಾ ಇಂಟೆನ್ಸ್ ಸೀಕ್ವೆನ್ಸ್ ನಡೀತಾ ಇತ್ತು. ನನಗೆ ಇದರಲ್ಲಿ ಯಾಕೋ ಸಾಂಗ್ ನೋಡಿದ್ರೆ ಗಾಯಗಳಿದೆ ಇನ್ನು. ಸೊ ಸಿಕ್ಕಾಪಟ್ಟೆ ಗಾಯಗಳೆಲ್ಲ ಆಗಿತ್ತು. ಸೊ ಅದು ಬಾಡಿ ರಿಕವರ್ ಆಗಕ್ಕೆ ತುಂಬಾ ಟೈಮ್ ತಗೊಂಡಿತ್ತು. ಇಲ್ಲಿ ರೈಸ್ ಆಫ್ ಅಶೋಕ 10 ಗಂಟೆಗೆ ಮುಗಿದ್ರೆ ನಾನು ಬೆಳಗ್ಗೆ 4 ಗಂಟೆಗೆ ಸೆಟ್ಗೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ, ಬ್ಯಾಕ್ ಟು ಬ್ಯಾಕ್ ಶೂಟು. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ನಿದ್ದೆ ಇಲ್ಲದೆ ಕೆಲಸ ಮಾಡ್ತಾ ಇದ್ನಲ್ಲ. ಆ್ಯಂಡ್ ಬರೀ ಸುಮ್ಮನೆ ಏನಾದರೂ ಶೂಟ್ ಆದ್ರೂ, ಟಾಕಿ ಪೋರ್ಷನ್ ಆದ್ರೂ ಪರವಾಗಿಲ್ಲ, ತುಂಬಾ ಇಂಟೆನ್ಸ್ ಸೀನ್ಸ್ ಇರೋದು. ಸೊ ಅದರಿಂದ ಆ ಟೈಮಲ್ಲಿ ನೋಡಿದ್ದೆ ಅವ್ರು ಬೆನ್ನ, ಅಂದ್ರೆ ಇಲ್ಲಿ ಅವರು ಬಂದರು ಸೆಟ್ಗೆ. ಯಾರು ಹೇಳೋದು, ಸರ್ ಅವ್ರು ಬೆನ್ಮೇಲೆ ಸಿಕ್ಕಾಪಟ್ಟೆ ಗಾಯ ಹೋಗಿದೆ ಅಂತ. ನಾನು ನೋಡ್ಬೇಕಾದ್ರೆ ಯಾಕೆ ಏನಾಯ್ತು ಅಂತ ಕೇಳಿದೆ. ಒಂದು ಸೀಕ್ವೆನ್ಸರ್ ಏನೋ ಪಾಪ ಮಾಡಿದ್ದಾರೆ ಅಲಗಲ್ಲಿ ಸಿನಿಮಾದಲ್ಲಿ. ಬೆನ್ನಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಬೆನ್ನಲ್ಲಿ ಬಾಡಿನ ಹಿಂದಕ್ಕೆ ಕೊಟ್ಬಿಟ್ಟು ಮಣ್ಣಿಗೆ ತಿರ್ಕೊಂಡೋಗಿದ್ದಾರೆ. ಫುಲ್ಲು ತಿರುಗಿ ಹೆಂಗೆ ಉಜ್ಜೋಗಿತ್ತು ಅಂತಂದರೆ, ಯಪ್ಪ ನೋಡ್ಬಿಟ್ಟು ನನಗೇನೆ ಒಂಥರ, ನಾನಾಗಿದ್ರೆ 100% ಮಾಡ್ತಾ ಇರಲ್ಲ. ಆ ಲೆವೆಲಿಗೆ ಪಾಪ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಅವಾಗ ಆಂಟಿಬಯೋಟಿಕ್ಸು ಟೆಟನಸ್ ಅಲ್ಲಿ ಬೇರೆ ಇದ್ದೆ, ಯಾಕಂದ್ರೆ ಫುಲ್ ಬೆನ್ ತರ್ಚೋಗಿತ್ತಲ್ಲ ಮಣ್ಣಿಂದ. ಸೊ ಅದಕ್ಕೋಸ್ಕರ ಅವಾಗ ಬಾಡಿ ರಿಕವರ್ ಆಗಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಬಾಡಿಗೆ ಏನು ಅಂದರೆ ಏನೋ ಇಶ್ಯೂ ಆಗಿದೆ ಅಂತ ಬಾಡಿ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇತ್ತು. ಬಟ್ ನನಗೆ ರೆಸ್ಟ್ ಇರಲಿಲ್ಲ ಆ ಟೈಮಲ್ಲಿ. ಸೊ ಅವಾಗ ನಾನು ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಗೆ ಒಳ್ಳೆ ಬಾಡೂಟ ಹಾಕಿದ್ರು. ಬಾಡೂಟ ಅಂದ್ರೆ ಹಬ್ಬದ ಊಟ ಹಾಕಿದ್ರು. ನಾನು ಎಲ್ಲಾದ್ರೂ ನಿಮಗೆ ಊಟ ಕೊಟ್ಟಿಲ್ಲ, ಆ ರೀಸನ್ ಅವಾಗ ಫುಲ್ಲು ನಾನು ಯಾವಾಗ ಏನ್ ಹೇಳ್ತಿದ್ದೆ ಗೊತ್ತಾ, ಕೇಳಿ ಅವ್ರಿಗೆ, ನೀವು ತಿನ್ನಿ, ಚೆನ್ನಾಗಿ ತಿನ್ನಿ, ಸ್ವಲ್ಪ ತಿನ್ನಿ, ನೀವು ದಪ್ಪ ಆಗಿ ಸ್ವಲ್ಪ ಅಂತಿದ್ದೆ. ಬಟ್ ಆಕ್ಚುಲಿ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಕರೆಕ್ಟ್ ಆಗಿದ್ದಾರೆ ಅಂತ ಅನಿಸ್ತು. ಐ ಆಮ್ ವೆರಿ ಲಕ್ಕಿ. ಈ ಸಿನಿಮಾಗೆ ಇಷ್ಟೇ ಇರ್ಬೇಕು, ಇವರು ಕರೆಕ್ಟ್ ಆಗಿದ್ದಾರೆ ಅಂತ ಅನಿಸ್ತು.
ಆ ಹಳ್ಳಿಲಿ ನಾವು ನೋಡಿದಾಗ ಸಿಕ್ಕಾಪಟ್ಟೆ ಕ್ರೌಡ್ ಕ್ರಿಯೇಟ್ ಮಾಡ್ಕೊಂಡಿದ್ರಿ. ಆಮೇಲೆ ಅದೊಂದು ಫೈಟಿಂಗ್, ಒಂದು ಡೈಲಾಗ್ ಹೇಳುವಂತ ಸೀನ್ ಇತ್ತು. ಯಶ್ ಶೆಟ್ಟಿ ಅವರು ಕೂಡ ಇದ್ರು ಅದರಲ್ಲಿ. ಹೆಂಗೆ ಸರ್ ಆ ಮುಖಾಮುಖಿ ಅದನ್ನ ಸೀನನ್ನ ನೀವು ತೋರಿಸಿದ್ರಿ, ಆಮೇಲೆ ರಿವೀಲ್ ಕೂಡ ಆಯ್ತು ನಮ್ಗೆ. ಹೆಂಗಿತ್ತು ಸರ್ ಆ ಟೈಮಲ್ಲಿ ಆ ಹಳ್ಳಿಲಿ ಮಧ್ಯರಾತ್ರಿ ತನಕ ಶೂಟಿಂಗ್? ತುಂಬಾ ಕಷ್ಟ, ಯಾಕೆಂದ್ರೆ ಅವರು ಹಳ್ಳಿಯವ್ರಿಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದೀವಿ. ಅಂದ್ರೆ ಪಾಪ ಮನ್ಕುಂದ ಜನಕ್ಕೆ ಥ್ಯಾಂಕ್ ಯು ಸೋ ಮಚ್, ಸಾರಿ ನಮ್ಮಿಂದ ನಿಮ್ಗೆ ತಪ್ಪ ಏನೋ ಏನೋ ನಿಮಗೆ ಡಿಸ್ಟರ್ಬ್ ಮಾಡಿದ್ದೀವಿ, ನಾವು ತೊಂದರೆ ಕೊಟ್ಟಿದ್ದೀವಿ ಒಂದು 3 ದಿವಸ. ಆದರೆ 2ನೇ ದಿವಸ ನಮಗೆ ಶೂಟಿಂಗ್ ಬಿಡೋ ಪರಿಸ್ಥಿತಿನಲ್ಲೇ ಇರಲಿಲ್ಲ ಅವ್ರು ನಮ್ಮನ್ನ. ಯಾಕೆಂದರೆ ನಮ್ಮಲ್ಲಿ 500 ಜನ, 500ರಿಂದ ಎಲ್ಲ ಟೆಕ್ನಿಷಿಯನ್ಸ್ ಅವರೆಲ್ಲ ಸೇರಿದ್ರೆ ಒಂದು 600ರಿಂದ 700 ಜನ ಇದ್ವಿ ಅಲ್ಲಿ. ಅದು ಸಣ್ಣ ಗ್ರಾಮ. ಅಲ್ಲಿ ಏನಂದರೆ ಪಾಪ ಎಲ್ಲದಕ್ಕೂ ತೊಂದರೆ. ಹೆಣ್ಮಕ್ಳುಗಳಿರ್ತಾಯಿದ್ರು, ತುಂಬ ಜನ ಹೆಣ್ಮಕ್ಳಿದ್ರು, ಗಂಡು ಮಕ್ಳಿದ್ರು, ಸಿಕ್ಕಾಪಟ್ಟೆ. ಅಂದರೆ ರಾತ್ರಿ ಫುಲ್ ವರ್ಕ್ ಮಾಡ್ತಾಯಿದ್ವಿ. ಯಾರಿಗೂ ಯಾವುದಕ್ಕೂ ಜಾಗ ಇಲ್ಲ ಪಾಪ, ಎಲ್ಲದಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ಅಂಥ ಪರಿಸ್ಥಿತಿನಲ್ಲಿ ಹಳ್ಳಿ ಜನಕ್ಕೆ ಕೈ ಮುಗಿಬೇಕು ನಾವು. ಎಲ್ಲರೂ ಕೋಪ್ರೇಟ್ ಮಾಡಿ ಎಲ್ರಿಗೂ ಅವ್ರವ್ರ ಮನೆಯಲ್ಲಿ ಜಾಗ ಕೊಟ್ಟು ಡ್ರೆಸ್ ಚೇಂಜ್ ಮಾಡೋಕ್ಕಾಗಲಿ ಅಥವಾ ರೆಸ್ಟ್ ರೂಮ್ಗಳಾಗಲಿ ಅವ್ರ ಮನೆ ಒಳಗೆ ಜಾಗ ಕೊಟ್ಟು ನಮಗೆ ಪಾಪ ಆ ಹಾಡು ಅಷ್ಟು ಚೆನ್ನಾಗಿ ಬರೋದಕ್ಕೆ ಇವತ್ತು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರೆ ಆ ಜನಗಳ ಏನೋ ಸಹಕಾರ ಮತ್ತು ಸಪೋರ್ಟ್ ಮಾಡಿದ್ರಲ್ಲ ಅವರು, ಅದೇ ವೆರಿ ಇಂಪಾರ್ಟೆಂಟ್. ಅದರಿಂದನೇ ಆ ಹಾಡು ಚೆನ್ನಾಗಿರೋದು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಪಾತ್ರ ಆ್ಯಕ್ಚುಲಿ ಅಶೋಕ ಅನ್ನೋ ಪಾತ್ರ ಇದೆಯಲ್ಲ, ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾನೆ. ಡ್ರೀಮ್ ಇದೆ ಅವನಿಗೆ, ಒಂದು ಆಫೀಸರ್ ಆಗಬೇಕು ಅಂತ. ಅವ್ರ ಅಪ್ಪನ ಕನಸು ಅದೇ, ಮಗನ ಕನಸು ಅದೇನೆ. ಅಂದರೆ ಅವನಿಗೂ ಅಷ್ಟೇ ಇರೋದು, ಆ ಹಳ್ಳಿ ಉದ್ಧಾರ ಆಗಬೇಕು, ನಮ್ಮ ಜನರನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಕುಟುಂಬ ಚೆನ್ನಾಗಾಗಬೇಕು. ಏನು ಅವ್ರ ಅಪ್ಪನ ಕನಸು ಇಷ್ಟೇ ಪಾಪ. ಅವ್ರ ಅಪ್ಪ ಏನಂದರೆ ತುಂಬ ದೊಡ್ಡ ದೊಡ್ಡ ಕನಸುಗಳಲ್ಲ. ಈ ನಾಡಂಚು ಹಾಕಿದ್ದೀವಿ ಮನೆಗೆ, ಒಂಚೂರು ಮಂಗಳೂರು ಹಂಚು ಹಾಕ್ಸ್ಬೋಣ, ತಂಪಾಯ್ತದಂತ ಇನ್ನು, ಆಮೇಲೆ ಒಂದು ಹಸು ಕಟ್ಕೊಂಬೋಣ, ಒಂದು 2 ಲೀಟ್ರ್ ಹಾಲು ಕೊಡುತ್ತೆ. ಈ ಥರ ಸಣ್ಣ ಸಣ್ಣ ಕನಸುಗಳಿರುವಂಥ ಅಪ್ಪ, ಅಷ್ಟೇ ಅಪ್ಪನ ಕನಸಿಗೋಸ್ಕರ ನಿಂತಿರುವಂಥ ಮಗ. ನಾನು ಓದಲೇಬೇಕು, ಒಂದು ರೆವಿನ್ಯೂ ಏನಂತಾರೆ ಡಿಪಾರ್ಟ್ಮೆಂಟಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು ನಾನು ಅಂತ ಕನಸು ಕಾಣ್ತಾ ಇರುವಂಥ ಹುಡುಗ. ಸುತ್ತಲೂ ಎಲ್ಲ ಒಂದು ವರ್ಗ ಸಮುದಾಯದ ಜನ ಒಂದು ಕಡೆ ಎಲ್ಲೋ ಸಣ್ಣ ಸಣ್ಣ ಕೂಲಿ ಮಾಡ್ಕೊಂಡು ಬದುಕ್ತಾ ಇರುವಂಥ ಜನಾಂಗ. ಅದ್ರ ಮಧ್ಯೆ ಇರುವಂಥ ನಮ್ಮ ಗೋಪಿ ಕ್ಯಾರೆಕ್ಟರ್ ಚಂದ್ರಣ್ಣ, ಅಲ್ಲೇ ಇರುವಂಥ ಇನ್ನೊಂದು ಕ್ಯಾರೆಕ್ಟ್ರು ನಮ್ಮ ಜಗ್ಗಪ್ಪ, ಆ ಸುತ್ತಮುತ್ತ ಇರುವಂಥ ಪಾತ್ರಗಳು, ಮತ್ತೆ ಆ ಪಕ್ಕದ ಊರಲ್ಲಿರುವಂಥ ಆವರತ್ತಿಲಿರುವಂಥ ಅಶೋಕ, ಕುರುವತ್ತಿಲಿರುವಂಥ ಅಂಬಿಕಾ, ಇವರ ನಡುವೆ ನಡೆಯುವಂಥ ಒಂದು ಪ್ರೇಮ ಪ್ರಸಂಗ, ಇವೆಲ್ಲವೂ ಸೇರಿ ಒಂದು ಸಾಮಾಜಿಕ ಮತ್ತು 1970ರ ದಶಕದ ಕಥಾನಕವುಳ್ಳ ನೈಜ ಘಟನೆ ಉಳ್ಳ ಕಥೆ ಅಶೋಕ, ದ ರೈಸ್ ಆಫ್ ಅಶೋಕ್. ಚೆನ್ನಾಗಿ ಹೇಳಿದ್ರಿ, ಒಂದು ಸಾಂಗ್ ಬರೀ. ಈ ಅಂಬಿಕನಿಗೆ ಅಶೋಕನ್ ಮೇಲೆ ಲವ್ ಯಾವಾಗ ಆಗುತ್ತೆ? ಅದು ಆಕ್ಚುಲಿ ಲವ್, ಅರೇಂಜ್ ಲವ್, ನೀವೇ ಸಿನಿಮಾದಲ್ಲಿ ನೋಡ್ಬೇಕು. ಕನ್ಫ್ಯೂಷನ್ ಇದೆ, ಕನ್ಫ್ಯೂಷನ್ ಇದೆ. ಸೊ ಸಿನಿಮಾಗ್ ಬಂದ್ ನೋಡಿ. ಅಲ್ಲ, ಸಿನಿಮಾ ಮುಗ್ದ್ಮೇಲೂ ಕ್ಲಾರಿಟಿ ಸಿಕ್ಕಿಲ್ಲ ನಿಮ್ಗೆ? ಇಲ್ಲ, ಆತರ ಇಲ್ಲ. ಅಂದ್ರೆ ಅವ್ರನ್ನ ಕೇಳಿದ್ರೆ ಎಲ್ಲ ಹೇಳ್ಬಿಡ್ತಾರೆ, ಅದಕ್ಕೆ ನಾನು ಅವ್ರನ್ನೇ ನೋಡ್ತಾ ಇರ್ತೀನಿ ಸ್ವಲ್ಪ ಹುಷಾರಾಗಿ, ಯಾಕಬೇಕು ಅಂತ. ಬಟ್ ಅದೇ ಸಿನಿಮಾಗ್ ಬಂದಾಗ ನಿಮ್ಗೂ ನನ್ ಕನ್ಫ್ಯೂಷನ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ, ಯಾಕೆ ಅಂತ ಅರ್ಥ ಆಗುತ್ತೆ. ಇದು ಯಾವ ತರ ಕನ್ಫ್ಯೂಷನ್ ಲವ್ ಸ್ಟೋರಿ? ಹೌದು, ಹಾಗೇನೆ. ಅಲ್ಲ, ಎಲ್ಲ ಹೇಳಿದ್ರೆ ಏನ್ ಮಾಡ್ತೀರಿ ಗೊತ್ತಾ, ಇದು ಪವರ್ ಟಿವಿ ಎಕ್ಸ್ಕ್ಲೂಸಿವ್ ನ್ಯೂಸ್, ಈಗ ತಾನೇ ಬಂದ ಸುದ್ದಿ, ಅಶೋಕ ಕತೆ ಲೀಕ್ ಆಗಿದೆ, ಕೇಳಿ ಇಲ್ಲಿ. ಚಾನ್ಸೇ ಇಲ್ಲ. ನೋ ವೇ. ಸಿನಿಮಾನ ಯಾವಾಗ ನೋಡ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ಸೊ ಯಾವಾಗ ತೋರಿಸ್ತೀರಾ ನೀವು ಅಂತ? ಫೆಬ್ರವರಿ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಬರ್ತೀವಿ. ಅದು ನಡೀತಾ ಇದೆ. ತಮಿಳಲ್ಲಿ ಈಗ ಆಲ್ರೆಡಿ ಸಿನಿಮಾದ ಮಾತುಕತೆ ನಡೀತಾ ಇದೆ. ಅಂದರೆ ತಮಿಳಲ್ಲಿ ಈ ಸಾಂಗು ಮತ್ತು ಸಿನಿಮಾದ ಇದೆಲ್ಲ ನೋಡಿ ಏನೋ ಒಂದು ದೊಡ್ಡ ಸಂಸ್ಥೆ ಮುಂದೆ ಬಂದಿದೆ ರಿಲೀಸ್ ಮಾಡೋಕ್ಕೆ. ಅದು ಯಾವುದು ಅಂತ ಇನ್ನೊಂದು ವಾರದಲ್ಲಿ ನಾನು ತಿಳಿಸ್ತೀನಿ. ಅದ್ರ ಜೊತೆ ಮಾತುಕತೆ ನಡೀತಾ ಇದೆ. ಅದಾಗಿದ್ದ ತಕ್ಷಣ ಅವ್ರು ರಿಲೀಸ್ಗೆ ಒಪ್ಕೊಂಡಿದ್ದಾರೆ. ಆ್ಯಂಡ್ ಅಲ್ಲೂ ಕೂಡ ಒಂದು 200 ಥಿಯೇಟರ್ ರಿಲೀಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಫಸ್ಟ್ ಟೈಮ್ ನನ್ನ ಕರಿಯರಲ್ಲಿ ನನ್ನ ಸಿನಿಮಾ ಒಂದು ಕನ್ನಡ, ತಮಿಳು, ತೆಲುಗು 3 ಭಾಷೆಗಳಲ್ಲಿ ಬರ್ತಾ ಇದೆ, ಡಬ್ಬಿಂಗ್ ಆಗಿ ಬರ್ತಾ ಇದೆ. ಹಾಗಾಗಿ ಅದೊಂದು ನನಗೆ ಇವತ್ತು ನನಗೆ ಸಿಕ್ಕಿರುವಂಥ ಒಂದು ದೊಡ್ಡ ಸಪೋರ್ಟ್ ಅದು. ಆ್ಯಂಡ್ ಒಂದು ನಮ್ಮ ತಂಡಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಖುಷಿ ವಿಷಯ ಅದು ನಮಗೆ. ಸರ್, ಈಗ ತಮಿಳು, ತೆಲುಗು ಎರಡರಲ್ಲೂ ನೀವೇ ಡಬ್ ಮಾಡಿದ್ದೀರಾ ಹೇಗೆ? ಇಲ್ಲ, ನಾನು ಮಾಡಿಲ್ಲ. ನನಗೆ ಸೂಟ್ ಆಗುವಂಥ ಒಂದು ವಾಯ್ಸ್ ಇತ್ತು. ನಾನು ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ದೆ ಮುಂಚೆ, ಪಗೆವನು ಕೊರಳ್ವಾಯ್ ಅಂತ. ಅದು ಬಿಡುಗಡೆ ಆಗಬೇಕು. ಶಶಿ ಸಾರು ನಾನು ಮಾಡಿದ್ದೀವಿ, ಶಶಿಕುಮಾರ್ ಅವರು ನಾನು. ಅದರಲ್ಲಿ ನನಗೆ ವಾಯ್ಸ್ ಕೊಟ್ಟಿದ್ರು ಒಬ್ರು. ಅವ್ರು ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅಂತಂದರೆ ನನಗೆ ಗಾಬರಿ ಆಗೋಯ್ತು, ನಾನೇ ಮಾತಾಡಿದ್ದೀನಿ ಇದನ್ನ ಅಂತ. ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಅವ್ರನ್ನೇ ಇಟ್ಟಿದ್ದೀವಿ. ಯಾಕೆಂದರೆ ಇದು ಮಧುರೈ ಸ್ಲ್ಯಾಂಗ್ ಬೇಕು ಅದಕ್ಕೆ. ತೆಲುಗುನಲ್ಲಿ ರಾಯಲಸೀಮಾ ಸ್ಲ್ಯಾಂಗ್ ಬೇಕು. ನಾರ್ಮಲ್ ತೆಲುಗು, ನಾರ್ಮಲ್ ನ್ಯೂಟ್ರಲ್ ಆಗಿರೋ ತಮಿಳಾಗಿದ್ರೆ ನಾನು ಮಾಡ್ಬೋದಾಗಿತ್ತು. ಬಟ್ ಆ ರಿಸ್ಕ್ನ ಇವಾಗಲೇ ತೊಗೊಳೋದು ಬೇಡ ಮೊದಲನೇ ಸಿನಿಮಾಗೆ ಅಂತ. ಯಾಕೆಂದರೆ ಅದು ಎಲ್ಲೋ ಒಂದು ಕಡೆ ಆ ನೇಟಿವಿಟಿ ಮತ್ತು ಆ ಇಮೋಷನ್ಸ್ ಮಿಸ್ ಆಗ್ಬಿಟ್ರೆ ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಅಷ್ಟು ಈಸಿಯಾಗಿ ಏನೋ ತಮಿಳು ನನಗೆ ಬರಲ್ಲ ಅಂದ್ರೂ ಹೋಗಿ ಡಬ್ ಮಾಡ್ಬಿಡ್ತೀನಿ ಅಂತ ಅನ್ನೋಕ್ಕಾಗಲ್ಲ. ಅದು ತುಂಬ ಡೆಡಿಕೇಶನ್ ಬೇಕು. ಅದಕ್ಕೆ ನಮಗೇನಾದರೂ ಇಲ್ಲಿ ಪ್ರಮೋಷನಲ್ಲಿ ಕೂತಿದ್ದೀವಿ ನಾವು. ಕಂಪ್ಲೀಟ್ಲಿ ನೀವು ನೋಡ್ತಾ ಇದ್ದೀರಾ, ಈವೆಂಟ್ಗಳು ಅದು ಇದು ಎವ್ರಿ ಡೇ ಒಂದೇನಾದರೂ ಇದೆ ನಮಗೆ. ಹಾಗಾಗಿ ನಾನು ಡಬ್ಬಿಂಗ್ ಕೂತ್ಕೊಂಡ್ರೆ ಒಂದು 15 ದಿವಸ ಬೇಕು. ಈ ಟೈಮಲ್ಲಿ ಟೈಮ್ ಸಾಲಲ್ಲ ಅಂತ ಬರೀ ಕನ್ನಡ ಮಾತ್ರ ನಾನು ಮಾಡಿದ್ದೀನಿ.
2 ಲ್ಯಾಂಗ್ವೇಜ್ ಬೇರೆಯವ್ರು ಮಾಡಿದ್ದಾರೆ. ನನಗೊಂದು ಡೌಟ್ ಇದೆ ಸರ್, 6 ಸಾಂಗ್ ಇದೆ, 3 ಸಾಂಗ್ ಅಲ್ಲಿ ಮಾತ್ರ ಯಾಕೆ ಸಪ್ತಮಿ? 6ರಲ್ಲಿ ಅದು ಕನ್ಫ್ಯೂಷನ್ ಇಲ್ಲ, ಕ್ಲಾರಿಟಿ ಕೊಡ್ತೀನಿ. 3ರಲ್ಲಿ ಪಾಪ ಬೇರೆಯವರು ಒಂದು 100 ಜನ ಅವ್ರಲ್ಲ, ಅವ್ರಿಗೊಂದು 3 ಇರಲಿ ಅಂದ್ಬಿಟ್ಟಿದೆ. ಹೌದಾ? 3ಅಲ್ಲೇ ಇರೋದಾ? 4ರಲ್ಲಿ ಇದ್ದೀರಾ? 4 ಕಲ್ಯಾಣವರು ಇದ್ದೀರಾ? 5ಅಲ್ಲಿ ಇದ್ದೀನಿ. 5ರಲ್ಲಿ ಇದ್ದೀರಾ? ಹೌದಾ, ನಮಗ್ ಗೊತ್ತಿರೋದು 3. ಮಹಾದೇವದಲ್ಲಿ ಇದಾರೆ, ಕಲ್ಯಾಣವರು ಇದಾರೆ, ಆಮೇಲೆ ಪ್ಯಾಥೋ ಸಾಂಗ್ ಅಲ್ಲಿ ಇದ್ದೀರಾ, ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದೀರಾ. ಬರೀ ಇದು ಇಂಟರ್ವೆಲ್ ಆದ್ಮೇಲೆ ಸಿದ್ದಯ್ಯ 1ರಲ್ಲಿ ಮಾತ್ರ ಇಲ್ಲ, ಇನ್ನು ಎಲ್ಲಾದ್ರಲ್ಲೂ ಇದೆ. ಓಕೆ, ಇನ್ನೂ ಒಂದು ಮೇಜರ್ ಸಾಂಗ್ ಇದೆ ನಂದು ಅವ್ರದ್ದು. ಅದ್ ಯಾವಾಗ? ಅದು ಮೇ ಬಿ ಸಿನಿಮಾ ಆದ್ಮೇಲೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದೀವಿ, ಅಥವಾ ಅದ್ರ ಬಿಫೋರ್ ಒಂದು 10 days ಇದ್ದಂಗೆ ಬಿಡುಗಡೆ ಮಾಡೋಣ ಅಂತ. ಓಕೆ ಸರ್, ನಿಮಗೆ ನೋಡಿದಾಗ ನಿಮ್ಮಿಬ್ಬರ ಕೆಮಿಸ್ಟ್ರಿ ಈಗಾಗಲೇ ಸಾಂಗ್ ರಿಲೀಸ್ ಆಗಿದೆ, ಸೊ ಒಂದಿಷ್ಟು ರಿವ್ಯೂಸ್ಗಳೆಲ್ಲ ಬರಕ್ ಶುರು ಆಗಿದೆ. ನಿಮ್ಮಿಬ್ಬರ ಕೆಮಿಸ್ಟ್ರಿ ಬಗ್ಗೆ ಏನ್ ಹೇಳಿದ್ದಾರೆ ಅಂತ? ನಮ್ಮಿಬ್ಬರ ಕೆಮಿಸ್ಟ್ರಿ ಬಗ್ಗೆ ಪ್ರತಿಯೊಬ್ಬರು ಹೇಳಿದ್ದು ಇಷ್ಟೇನೆ, ನೀವು ಹೆಂಗ್ ಸೆಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ, ನೀವು ಹೆಂಗೆ ಇಬ್ರು ಒಟ್ಟಿಗೆ ಒಪ್ಕೊಂಡು ಸಿನಿಮಾ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ನಿಮ್ಮಿಬ್ರು ಪೇರು ಅಂತ. ಅಂದರೆ ಅವರು ನನಗೆ ಬೇಕಾಗಿದ್ದು ಒಂದು ಹಳ್ಳಿ ಹುಡುಗಿ ಥರ ಕಾಣಿಸ್ಬೇಕು, ಜೊತೆಗೆ ನಾನು ಇದರಲ್ಲಿ ಅವ್ರನ್ನ ಬೇರೆನೇ ರೀತಿ ತೋರಿಸ್ಬೇಕು ಅಂತ ನಮಗೆ ತುಂಬ ಆಸೆ ಇತ್ತು. ಅಂದರೆ ಇದುವರೆಗೂ ಏನು ಮಾಡಿದ್ದಾರೆ ಅವರು, ಅಫ್ಕೋರ್ಸ್ ಪ್ರತಿಯೊಬ್ಬ ನಿರ್ದೇಶಕರಿಗಾಗಲಿ ಪ್ರತಿಯೊಬ್ಬ ಸಿನಿಮಾ ಮಾಡೋರಿಗಾಗಲಿ ಆ ಸಿನಿಮಾದಲ್ಲಿ ಕಂಡಿರೋ ಥರ ಇವ್ರಿಗೆ ನಮ್ಮ ಸಿನಿಮಾದಲ್ಲಿ ಕಾಣಿಸ್ಬಾರ್ದು ಅನ್ನೋ ಥರದ್ದೇ ಎಷ್ಟು ಅವರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅವರ ಭಾಷೆ ಆಗ್ಬೋದು, ಅಥವಾ ಅವರ ಕಾಸ್ಟ್ಯೂಮ್ ಆಗ್ಬೋದು, ಅವ್ರ ಮೇಕಪ್ ಆಗ್ಬೋದು, ಎಲ್ಲದರಲ್ಲೂ ಸ್ವಲ್ಪ ನಾವು ಎಲ್ಲ ಥರನೂ ಯೋಚನೆ ಮಾಡಿಕೊಂಡೆ ರೆಡಿ ಮಾಡಿದ್ವಿ. ಅದು ನಮ್ಗೆ ವರ್ಕೌಟ್ ಆಯಿತು. ಆಮೇಲೆ ನೋಡ್ತಾ ಇರೋರು ಇವಾಗಲೂ ಅದೇ ಒಂದು ಒಳ್ಳೆ ಸೆಲೆಕ್ಷನ್, ಕಮರ್ಷಿಯಲ್ ಜೋಡಿ ಇದು. ಯಾಕೆಂದರೆ ಸಪ್ತಮಿ ಅವರು ಆಲ್ರೆಡಿ ಕಮರ್ಷಿಯಲ್ ಸಿನಿಮಾಗಳು ಮಾಡಿ ಬೇರೆ ರೇಂಜಲ್ಲಿ ಇರೋದ್ರಿಂದ ಈಗ ನನಗೂ ಅದು ಒಂದು ಒಳ್ಳೆ, ನಾನು ಪಕ್ಕ ಹೇಳ್ತೀನಿ, ಕಮರ್ಷಿಯಲಾಗಿ ಬೇಕೇ ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಅಂದರೆ ನಮಗೆ ಈ ಸಿನಿಮಾಗೆ ಎಸ್ಪೆಷಲಿ ಅಶೋಕಾಗೆ ಕಮರ್ಷಿಯಲ್ ಹೀರೋಯಿನೇ ಬೇಕು ನಮಗೆ ಅಂತ ಡಿಸೈಡ್ ಮಾಡಿದ್ವಿ. ಆವಾಗ ನಾವು ಫಸ್ಟ್ ಅಪ್ರೋಚ್ ಮಾಡಿದ್ದೆ ಸಪ್ತಮಿ ಅವ್ರನ್ನ. ರೆಮ್ಯುನರೇಷನ್ ಜಾಸ್ತಿ ಕೇಳ್ಬಿಟ್ರೆ? ಇಲ್ಲ, ಅದೆಲ್ಲ ಏನು ಮಾಡಿಲ್ಲ ಅವ್ರ ಪಾಪ. ಅವ್ರೇನು ಅವ್ರು ಕೇಳಿದ್ದಕ್ಕೆ ನಮಗೂ ಹತ್ತತ್ರ ಇದ್ವಿ, ಎಲ್ಲ ಓಕೆ ಆಯಿತು, ಎಲ್ಲ ಚೆನ್ನಾಗಾಯಿತು. ಹೋದರು ನಮ್ಮ ಪ್ರೊಡ್ಯೂಸರು, ಅವ್ರನ್ನ ಖುಷಿಯಾಗಿ ವೆಲ್ಕಮ್ ಮಾಡ್ಕೊಂಡ್ವಿ, ಚೆನ್ನಾಗಾಯಿತು, ಎಲ್ಲ ಆಗಿ ಇವತ್ತು ಸಿನಿಮಾ ಮುಗಿಸಿದ್ವಿ. ಸರ್, ಇವಾಗ ಸಿನಿಮಾ ನೀವು ಫೆಬ್ರವರಿಯಲ್ಲೇ ಹೊರಗಡೆ ತರಬೇಕು ಅಂದ್ಕೊಂಡಿದ್ದೀರಾ, ಬಟ್ ಇವಾಗಿನ ಸಿಚುವೇಶನ್ ಬಗ್ಗೆ, ಅಂದರೆ ಪೈರಸಿ ಒಂದು ಕಡೆ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಗೊಂದಲ, ಒಟ್ಟೊಟ್ಟಿಗೆ ಬರೋದೆಲ್ಲ ಸಿನಿಮಾಗಳು, ಸೊ ಇದಕ್ಕೆಲ್ಲ ಒಂದು ಡೇಟಾ ಮಾಡ್ಕೊಂಡಿದ್ದೀರಾ, ಅಥವಾ ಅದರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ವರ್ಕೌಟ್ ಮಾಡ್ಕೋತಾ ಇದ್ದೀರಾ ಹೇಗೆ ಅಂತ? ಇಲ್ಲ, ಪೈರಸಿ ಇದ್ರ ಬಗ್ಗೆ ದೇವರನ್ನ ಹೇಳ್ತೀನಿ, ನಾನೇನು ಥಿಂಕ್ ಮಾಡಿಲ್ಲ. ಈಗ ಸದ್ಯಕ್ಕಿರೋದು ನಮ್ಗೆ ಅಂದರೆ ನಮ್ಮ ಸಿನಿಮಾ ಅಂದ್ಕೊಂಡಂಗೆ ಒಳ್ಳೊಳ್ಳೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಬೇಕು, ಜನ ಒಳಗಡೆ ಬರಬೇಕು, ಅದಕ್ಕೆ ನಾವು ಪ್ರಮೋಷನ್ಗಳು ಮಾಡಬೇಕು, ಆ್ಯಂಡ್ ಅವ್ರನ್ನ ಒಳಗಡೆ ಕರೆಸೋ ಥರ ಕಂಟೆಂಟ್ಗಳನ್ನ ನಾವು ಬಿಡಬೇಕು, ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಒಳಗಡೆ ಕರೆಸೋದು ನಮ್ಮ ಜವಾಬ್ದಾರಿ. ಈಗ ಅದನ್ನು ನಮ್ಮ ಇಡೀ ತಂಡ ನಾವೆಲ್ಲರೂ ಮಾಡ್ತಾಯಿದ್ದೀವಿ, ಅದಕ್ಕೆ ಸಾಕಷ್ಟು ಎಫರ್ಟ್ ಆಗ್ತಾಯಿದ್ದೀವಿ. ಯಾಕೆಂದರೆ ನಾನೀಗ ನೋಡ್ದಂಗೆ, ಈಗ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಸೀಸನಲ್ಲೇ ನಮ್ಮದು ನೋಡಿದ್ರೆ ಲಾಸ್ಟ್ ಇಯರಲ್ಲಿ ಸುಮಾರು ಸಿನಿಮಾಗಳು ನಮ್ಮದು 100 crore ಕಲೆಕ್ಷನ್ಸ್ ಎಲ್ಲ ಮಾಡಿದೆ. ಅಷ್ಟೆಲ್ಲ ಮಾಡ್ತಾಯಿದೆ ಅಂದರೆ ಆ ಲೆವೆಲ್ಗೆ ಆಸಕ್ತಿ ಅವ್ರಿಗಿದ್ರೆ ಒಳಗಡೆ ಬರ್ತಾರೆ, ಇಲ್ಲ ಅಂದರೆ ಏನೇ ಮಾಡಿದ್ರು ಅವ್ರು ಒಳಗಡೆ ಬರೋಲ್ಲ. ಆ ಸಿನಿಮಾ ನೋಡಬೇಕು, ಆ ಟ್ರೈಲರ್ ನೋಡಿನೋ ಇಲ್ಲ ನಮ್ಮ ಎಲಿಮೆಂಟ್ಸ್ ನೋಡಿನೋ, ಸಿನಿಮಾದ ಎಲಿಮೆಂಟ್ಸ್ ನೋಡಿನೋ ಅವ್ರಿಗೆ ಆಸಕ್ತಿ ಇದ್ದರೆ ಮಾತ್ರ ಒಳಗಡೆ ಬರ್ತಾರೆ ನನ್ನ ಪ್ರಕಾರ. ಇಲ್ಲಾಂದ್ರೆ ನಾವು ಏನು ಬನ್ನಿ ಅಂತ ಕಾಲಿಗೆ ಬಿದ್ದರೂ ಯಾರೂ ಬರೋಲ್ಲ ಒಳಗಡೆ. ಓಕೆ, ಹಂಗಿರೋದ್ರಿಂದ ನಾವು ಕಂಟೆಂಟ್ ಮುಖಾಂತರನೇ, ನಮ್ಮ ಪ್ರಮೋಷನ್ಸ್ ಮುಖಾಂತರನೇ ನಾವು ಅವ್ರನ್ನ ಒಳಗಡೆ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೀವಿ. ಒಬ್ಬ ನಾಯಕ ಒಂದು ಸಿನಿಮಾಕ್ಕೆ ಎಂಟ್ರಿ ಕೊಟ್ಟಾಗ ಬರೀ ನಾಯಕನಾಗಿ ಮಾತ್ರ ಎಂಟ್ರಿ ಆಗ್ತಾನೆ, ಅಲ್ಲಿ ಆ ಕೆಲಸನ ಮಾತ್ರ ಮಾಡ್ತಾನೆ. ಬಟ್ ಒಂದು ಸಿನಿಮಾದ ನಿರ್ದೇಶಕರು ಇನ್ನಿಲ್ಲ ಅಂದಾಗ ಆ ಸಿನಿಮಾನ ಕೈ ಬಿಡಬಹುದಿತ್ತು ಯಾವತ್ತು, ಆದರೆ ಛಲ ಬಿಡದೆ ನೀವು ಆಗಲೇ ಹೇಳ್ದಂಗೆ ನಾನು ಮಾಡಿದ್ದೀನಿ, ಬಟ್ ಅದಕ್ಕೆ ದುಡ್ಡನ್ನು ಕೂಡ ನೀವೇ ಹಾಕಿದ್ದೀರಾ. ಸೊ ಯಾಕೆ ಬೇಕಿತ್ತು, ಅಥವಾ ಯಾವುದೋ ಒಂದು ಸೀನ್ ಇಷ್ಟ ಆಗಿನೋ, ಅಥವಾ ಯಾವುದೋ ಒಂದು ಸಿಚುವೇಶನ್ ಹಂಗೆ ಕ್ರಿಯೇಟ್ ಮಾಡ್ಕೊಳ್ತಾ ಹೇಗೆ ಅಂತ? ಆ ಪಾತ್ರ ಮತ್ತೆ ಸಿಗ್ತಾ ಇರಲಿಲ್ಲ. ನೀವು ನೋಡ್ಬಿಟ್ಟು ಹೇಳಿ ನನಗೆ, ಅಂದರೆ ನನ್ನ ಲೈಫಲ್ಲಿ ಮತ್ತೆ ಆ ಥರ ಪಾತ್ರ ಬರ್ತಾ ಇರಲಿಲ್ಲ. ಅದು ನನ್ನ ಕನಸು, ನನ್ನ ಸತ್ಯನೋ, ನನಗನ್ಸಿರೋ ನಂಬಿಕೆನೋ ನಂಗೆ ಗೊತ್ತಿಲ್ಲ. ನನಗೆ ಆ ಥರ ಪಾತ್ರ ಮಾಡೋಕ್ಕೆ ಮತ್ತೆ ಸಿಗುತ್ತೆ ಅಂತ ನನಗನ್ನಿಸ್ಲಿಲ್ಲ. ಅಷ್ಟು ಚೆನ್ನಾಗಿರೋ ವಿಜುವಲ್ಸು, ಆ ಲೆವೆಲ್ಗಿರೋ ಸಿನಿಮಾನ ನನಗೆ ಕೈ ಚೆಲ್ಲಕ್ಕೆ ಇಷ್ಟ ಇರಲ್ಲ. ಆಮೇಲೆ ಬರೀ ನನ್ನ ಬದುಕಷ್ಟೇ ಅಲ್ಲ, ಅದರಲ್ಲಿ ನನ್ನ ಬದುಕು ಬಿಡಿ, ನನ್ನ ಬದುಕು ನಡೆದೋಗುತ್ತೆ. ನನಗೆ ಧೈರ್ಯ ಇದೆ, ಶಕ್ತಿ ಇದೆ, ನನಗೆ ಏನೋ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ನಾನು ಆ ವಿಚಾರದಲ್ಲಿ. ನಾನು ಕುಗ್ಗವನಲ್ಲ, ನನಗೆ ಎಷ್ಟೇ ಕಷ್ಟಗಳು ಬಂದಾಗ್ಲೂ ನಾನು ಕುಗ್ಗಲ್ಲ ನಾನು ಆ ವಿಚಾರದಲ್ಲಿ. ಬಟ್ ನನ್ನ ಜೊತೆಗೆ ನಿಂತಿರುವಂಥ ನಿರ್ಮಾಪಕರು, ಮೊದಲ ನಿರ್ಮಾಪಕರು ಮತ್ತು ನಿರ್ದೇಶಕರ ಕುಟುಂಬ ಮತ್ತು ಬಾಕಿ ಎಲ್ಲರ ಕುಟುಂಬ ಎಲ್ಲವೂ ಇದೆ. ಸಿನಿಮಾ ಚೆನ್ನಾಗಿ ಒಳ್ಳೇದಾದರೆ ಎಲ್ರಿಗೂ ಒಂದೇ ಸಲ ಒಳ್ಳೇದಾಗುತ್ತೆ, ಅವರೆಲ್ಲರ ಲೈಫಲ್ಲೂ ಬದಲಾವಣೆ ಆಗುತ್ತೆ. ಆ ಬದಲಾವಣೆಗೋಸ್ಕರ, ಆಮೇಲೆ ಸಿನಿಮಾ ಚೆನ್ನಾಗಿತ್ತು, ಕಥೆನೂ ಚೆನ್ನಾಗಿತ್ತು, ಅದು ಮುಖ್ಯ ಕಾರಣ. ಆ ಮುಖ್ಯ ಕಾರಣಕ್ಕೋಸ್ಕರನೇ ನಾನು ನಿಂತ್ಕೊಂಡೆ. ಆ್ಯಂಡ್ ನನ್ನ ಜೊತೆಗೆ ಸಪ್ತಮಿಯವರಾಗಲಿ ಮತ್ತು ಎಲ್ಲರೂ ಬಂದು ನನ್ನ ಜೊತೆ ನಿಂತ್ಕೊಂಡ್ರು. ಇವತ್ತು ಅದು ಅವರೇ, ಈಗ ನಾನು ಹೇಳೋದಕ್ಕಿಂತ ಜಾಸ್ತಿ ಸಿನಿಮಾ ಹೆಂಗಿದೆ ಏನು ಅಂತ ಮೊದಲ ಆಡಿಯನ್ಸು ನಮ್ಮ ಸಿನಿಮಾಗೆ ಸಪ್ತಮಿಯವರು. ಸಿನಿಮಾ ನೋಡಿದ್ರಾ, ಕಂಪ್ಲೀಟ್ ಆಗಿ ತೋರಿಸಿದ್ರಾ? ಅವರೊಬ್ಬರೇ ನೋಡಿಲ್ಲ, ಅಪ್ಪ, ಅಮ್ಮ, ತಂಗಿ 4 ಜನ ನೋಡಿದ್ರು. ಏನಂದ್ರು?
ಎಲ್ರಿಗೂ ಭಾಳ ಇಷ್ಟ ಆಯಿತು ಸಿನಿಮಾ. ಅಂದರೆ ಎಲ್ಲೂ ಅಂದರೆ ಅಪ್ಪ ಅಮ್ಮಂಗೆ ಎಲ್ರಿಗೂ ಸಿನಿಮಾ ಅಂದರೆ ಒಂದೊಂದ್ಸತಿ ಸಿನಿಮಾ ಥಿಯೇಟ್ರಿಗೆ ಹೋದಾಗ ನಮಗೆ ಆ್ಯಸ್ ಎ ನಾವು ಇಂಡಸ್ಟ್ರೀಲಿ ಇರೋದ್ರಿಂದ ನಾವು ಎಲ್ಲ ನೋಡ್ತಾ ಇರ್ತೀವಿ, ಟೆಕ್ನಿಕ್ಯಾಲಿಟಿ ಅದು ಇದು ಎಲ್ಲನೂ. ಬಟ್ ನಮ್ಮ ತಂದೆ ತಾಯಿ ಹೋದಾಗ ಅವ್ರು ನೋಡೋದೇ ಸಿನಿಮಾ ರೀತಿ ನೋಡ್ತಾರೆ ಅಷ್ಟೇ. ಇಷ್ಟ ಆಯ್ತಾ ಇಷ್ಟ ಆಗಲಿಲ್ವಾ ಅಷ್ಟೇ, ಎರಡೇ ಸಿಂಪಲ್ ಅವ್ರಿಗೆ ಇರೋದು. ಇದು ಹಿಂಗೆ ಹಾಗೆ ಅಂದರೆ ಟೆಕ್ನಿಕಲ್ ಆಗಿ ಅವ್ರು ಯಾವತ್ತೂ ಹೋಗಲ್ಲ. ಇವಾಗ ನಾನು ಇಂಡಸ್ಟ್ರೀಲಿ ಇರೋದ್ರಿಂದ ಸ್ವಲ್ಪ ಇವಾಗ ಅದನ್ನು ನೋಡ್ತಾರೆ. ಬಟ್ ಆ್ಯಸ್ ಅನ್ ಆಡಿಯನ್ಸ್ ಅವ್ರಿಗೆ ಫಸ್ಟ್ ಸಿನಿಮಾ ನೋಡಿದಾಗ ಅವ್ರಿಗೆ ಭಾಳ ಇಷ್ಟ ಆಯಿತು. ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ, ತುಂಬ ಸಿಂಪಲ್ ಆಗಿದೆ ಕತೆ, ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಎಲ್ಲೂ ಒಂದು ಕಡೆ ಅವ್ರ ಇಬ್ರಿಗೂ ಎಲ್ಲೂ ಬೋರ್ ಆಗಲಿಲ್ಲ ಸಿನಿಮಾ, ಭಾಳ ಎಂಜಾಯ್ ಮಾಡಿದ್ರು. ಆ್ಯಂಡ್ ಕ್ಯೂರಿಯಾಸಿಟಿಲಿ ಕೂತಿದ್ರು, ಎಲ್ಲೋ ಫೋನ್ ನೋಡಬೇಕು ಅಂತ ಅನಿಸ್ಲಿಲ್ಲ ಅವ್ರಿಗೆ. ಅಂದರೆ ಒಂದೊಂದ್ಸತಿ ನಿಮಗೆ ನೋಡಬೇಕಾದ್ರೆ ಅನ್ಸುತ್ತೆ ಫೋನ್ ತೆಗೆದ್ರೆ ನೋಡೋಣ ಒಂದು ಸೆಕೆಂಡು ಅಂತ ಆ ಫೀಲಿಂಗ್ ಬರುತ್ತೆ. ಇಬ್ರಿಗೂ ಆ ಥರ ಎಲ್ಲೂ ನೋಡೋಣ ಫೋನ್ ತೆಗೆದು ನೋಡೋಣ ಅಂತ ಆ ಥರ ಎಲ್ಲೂ ಫೀಲಿಂಗ್ ಇರಲಿಲ್ಲ. ಎಂಗೇಜಿಂಗ್ ಆಗಿತ್ತು ಸಿನಿಮಾ. ಸೊ ಅಂದರೆ ಅವ್ರಿಗಿಬ್ರಿಗೂ ಸಿನಿಮಾ ಹೇಗೆ ತೊಗೊಂಡೋಗಿದ್ದಾರೆ ಆ್ಯಂಡ್ ಅಮ್ಮಂಗೆ ನನ್ನನ್ನು ಹೇಗೆ ತೋರಿಸಿದ್ದಾರೆ ಸಿನಿಮಾದಲ್ಲಿ, ಅಂದರೆ ನರೇಷನ್ ಆಗಿ ಶೂಟ್ ಆಗಿ ಇವಾಗ ಸ್ಕ್ರೀನ್ ಮೇಲೆ ಎಡಿಟ್ ಆದಮೇಲೆ ಸ್ಕ್ರೀನ್ ಮೇಲೆ ಹೇಗೆ ಬಂತು ಸಿನಿಮಾ, ಅಷ್ಟೂ ನಾವು ಏನು ಅಂದ್ಕೊಂಡಿದ್ವಿ ಹಾಗೆ ಕಾಣಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಅನ್ನೋದು ಭಾಳ ಖುಷಿ ಇದೆ. ಅಪ್ಪಮ್ಮನಿಗಾದ್ರೂ ಕ್ಲಾರಿಟಿ ಸಿಗ್ತಾ ಲವ್ ಇದ್ದು? ಅವ್ರನ್ನೇ ಕೇಳಬೇಕು ಏನು ಅಂತ. ಅವ್ರಿಗೆ ಸಿಕ್ಕಿದೆ. ಅವರ ತಂದೆ ಒಂದು ಮಾತಂದ್ರು, ನನಗೆ ಖುಷಿಯಾಗಿದ್ದೇನೆ ಅಂದರೆ ಸಿನಿಮಾ ನೋಡ್ಕೊಂಡು ಹಿಂಗೆ ಇಳಿದ್ಬಿಟ್ಟು ಬಂದ್ಬಿಟ್ಟು ಎಲ್ಲರೂ ಫುಲ್ ಎಲ್ಲ ಎಕ್ಸೈಟ್ ಆಗಿದ್ರು. ನಾನು ಏನು ಹೇಳ್ತಾರೆ ಈಗ, ಏನು ಅನಿಸ್ತಾ ಇದೆ ಇವ್ರಿಗೆ ಅಂತ ಕಾಯ್ತಾ ಇದ್ದೀನಿ. ಫುಲ್ 4 ಜನ ಎಕ್ಸೈಟ್ ಆಗಿದ್ದಾರೆ, 4 ಜನ ಮಾತಾಡ್ತಾ ಇದ್ದಾರೆ. ನನಗೆ ಈ ಪಾಯಿಂಟ್ ಇಷ್ಟ ಆಯಿತು, ನನಗೆ ಈ ಪಾಯಿಂಟ್ ಇಷ್ಟ ಆಯಿತು. ಅಮ್ಮ ಹೇಳಿದ್ರು ನಂಗೆ ತುಂಬ ಇಷ್ಟ ಆಯ್ತಪ್ಪ ಸಿನಿಮಾ, ಆ ಹಳ್ಳಿನ ಅಷ್ಟು ಚೆನ್ನಾಗಿ ತೋರಿಸಿದ್ದೀರಾ, ಅಷ್ಟು ಬ್ಯೂಟಿಫುಲ್ ಆಗಿದೆ, ಆ ಕಥೆನೇ ಆ ಕ್ಯಾರೆಕ್ಟರ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಅಪ್ಪ ಅಂತ ಎಕ್ಸ್ಟ್ರಾಡಿನರಿನಪ್ಪ, ಏನು ಈ ಥರ ಮಾಡಿದೆ ಸಿನಿಮಾನ, ಸೂಪರ್ ಆಗಿದೆ ಸಿನಿಮಾ, ಒಳ್ಳೇದಾಗುತ್ತೆ, ಚೆನ್ನಾಗಿದೆ ಸಿನಿಮಾ. ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ರು ಯಾರೋ ಅಂಕಲ್ಲು, ಉಮೇಶ್ ಅಂಕಲ್ಲು. ಅದಾದಮೇಲೆ ಆ್ಯಕ್ಚುಲಿ ಮಾಂಜ ಇರೋದು. ನಾನು ಮನೆಗೆ ಹೋದೆ, ಮನೆಗೆ ಹೋಗಿ ಎಲ್ಲ ಕೂತಿದ್ವಿ, ಹಿಂಗೆ ಕೂತಿರ್ಬೇಕಾದ್ರೆ ಒಂದು ಮೆಸೇಜ್ ಬಂತು ನನಗೆ. ನನ್ನ ಮಗನ ಮಾತ್ರ ಬಿಡ್ಬಿಡ, ಅವನ್ನ ಕೊಚ್ಚಿ ನೀರು ನದಿಗೆ ಎಸ್ಬಿಡು ಅಂತಂದ್ರು. ನಾನು ಇನ್ವಾಲ್ವ್ಮೆಂಟ್ ಅಷ್ಟಿತ್ತು, ಯಾವ ನನ್ನ ಮಗನ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಗೊತ್ತಾಯ್ತು ನನಗೆ ಯಾವ ನನ್ನ ಮಗನ ಅಂತ. ಕೊಚ್ಚಿ ನದಿಗೆ ಎಸ್ಬಿಡ್ಬೇಕು ಅವನ್ನ ಅಂತಂದ್ರು. ರುಂಡ ಕತ್ತರಿಸ್ಬಿಟ್ಟು ಅವ್ರು ಹೇಳಿ ಚೆನ್ನಾಗಿತ್ತು, ಕೊಚ್ಚಿ ಅಲ್ಲ ರುಂಡ ಕತ್ತರಿಸ್ಬಿಟ್ಟು ಅವನ್ನ ನದಿಗೆ ಎಸ್ಬಿಡ್ಬೇಕಾಯ್ತು ಅಂತಂದ್ರು. ನಾನಲ್ಲೇ ಓಕೆ, ನಾವು ಈಗ ಒಂದು ಸೆಟ್ ಆಫ್ ಆಡಿಯನ್ಸ್ನ, ಫ್ಯಾಮಿಲಿ ಆಡಿಯನ್ಸ್ನ ಸಮಾಧಾನ ಸಂತೋಷ ಪಡಿಸಿದ್ದೀವಿ. ಅಂದರೆ ಈಗ ಯಾರೋ ನೋಡಿ ಒಂದು ಮಾತು ಹೇಳ್ದಾಗ, ಇಷ್ಟು ವರ್ಷ ಜರ್ನಿ ಮಾಡಿದ್ದೀವಲ್ವಾ, ಏನೇನೋ ಸ್ಟ್ರಗಲ್ಗಳು, ಏನೇನೋ ಇದು ಅದು ಇದು ಅದು ಇದು ಅದು ಏನೇನೋ ನೀವು ಕೇಳಿರ್ತೀರ, ನಾನು ಕೇಳಿದ್ದೀನಿ, ಎಲ್ಲರೂ ಕೇಳಿದ್ದೀವಿ. ಅದೆಲ್ಲದ್ರ ಮಧ್ಯೆ ಒಂದು ಸಿನಿಮಾ ಹಾಕಿ ಯಾರೋ 4 ಜನ ಈ ಥರ ನಮ್ಮ ಮಾತಾಡಿದಾಗ, ಯಾರೋ 4 ಜನ ಅಲ್ಲ, ಅದು ಸಿನಿಮಾ ಗೊತ್ತಿರೋ ಫ್ಯಾಮಿಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವರು ಬಂದು ನಮಗೆ ಒಂದು ಆ ಹಿರಿಯವರಾಗಿ, ಆಮೇಲೆ ಜೊತೆಗೆ ನಿಲ್ಲೋರಾಗಿ, ಎಲ್ಲರೂ ಒಂಥರ ಖುಷಿ ಅವ್ರ ಮುಖದಲ್ಲಿ ನೋಡಿದಾಗ, ನನಗೆ ಅವ್ರ ಕಣ್ಣಲ್ಲಿ ಆನಂದ ನೋಡಿದಾಗ, ಆ ಥರದೊಂದು ಕಾಂಪ್ಲಿಮೆಂಟ್ ಸಿಕ್ಕಾಗ ಎಲ್ಲ ಒಂದು ಸಣ್ಣ ಒಂದು 5% ಒಂದು ರಿಲ್ಯಾಕ್ಸೇಷನ್. ಓಕೆ ಕಮಾನ್ ಮ್ಯಾನ್, ಇನ್ನು ಮಾಡು. ಇವತ್ತು ಪ್ರಮೋಷನ್ ನೀವೇ ನೋಡ್ತಾ ಇದ್ದೀರಾ, ಇವತ್ತು 6ನೇ ಚಾನಲ್ ಮಾಡ್ತಾ ಇದ್ದೀವಿ. ನಮ್ಮ ಎನರ್ಜಿ ಕಳ್ಕೊಂಡಿಲ್ಲ ನಾವು. ನಾನು ಅದೇ ಹೇಳ್ತಿದ್ದೀನಿ ನಿಮಗೆ, ನಾವು ಎನರ್ಜಿ ಕಳ್ಕೊಂಡಿಲ್ಲ. ನಾವು ಥಿಯೇಟ್ರಿಗೆ ಬರೋವರೆಗೂ, ಜನರಿಗೆ ತಲುಪಿಸೋವರೆಗೂ ನಮ್ಮ ಎನರ್ಜಿ ಹಿಂಗೆ ಇರುತ್ತೆ, ನಮ್ಮ ಹಾರ್ಡ್ ವರ್ಕ್ ಹಿಂಗೆ ಇರುತ್ತೆ. ನಾವು ಜನರಿಗೆ ಮುಟ್ಟಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ. ನನ್ನ ತಂಗಿಗೂ ಅಷ್ಟೇ. ಅಂದರೆ ಸೀರಿಯಸ್ ಸೀನ್, ಅಂದರೆ ಸೀರಿಯಸ್ ಅಂದ್ರೆ ಸಿನಿಮಾದಲ್ಲಿ ಒಂದು ಸೀನ್ ನಂದು ನನ್ನ ತಂದೆ ಮಧ್ಯೆ ಒಂದು ಸೀನ್ ನಡೆಯುತ್ತೆ. ಅದು ನಾನು ನನ್ನ ತಂಗಿ ಏನೋ ಬೇರೆ ಕನೆಕ್ಟ್ ಮಾಡ್ಕೊಂಡು ಏನಕ್ಕೋ ಅಂತ ನಗ್ತಾ ಇದೀವಿ. ನಮ್ಮಮ್ಮ ಇವರಿಬ್ರು ಏನೋ ಕಿಸ 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 ಅಂತ ನಗ್ತಾ ಇದಾರೆ ಅಂತಂದ್ರು. ಆಮೇಲೆ ಕಾರಲ್ಲಿ ಹೋಗ್ತಾ ಕೇಳಿದ್ರು ಏನಕ್ಕೆ ನಕ್ಕಿದ್ರಿ ಅಂತ. ಅವಾಗ ಹೇಳಿದ್ವಿ ಇದಕ್ಕೆ ನಗ್ತಾ ಇದ್ವಿ ಅಂತ. ಅವಾಗ ಅವ್ರಿಗೆ ಅಂದ್ರೆ ಪ್ರತಿಯೊಬ್ರಿಗೂ, ಅಂದ್ರೆ ನನ್ನ ತಂಗಿ ಏಜ್ ಅವ್ರಿಗಿರ್ಬೋದು, ಎಲ್ರಿಗೂ ಏನೋ ಒಂದು ಎಲಿಮೆಂಟ್ ಅವ್ರವ್ರಿಗೆ ಪರ್ಸನಲ್ ಲೈಫ್ ಕನೆಕ್ಟ್ ಆಗುವಂತ ಒಂದೊಂದು ಸೀನ್ಸ್ ಇದೆ. ಸೊ ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾವ ತರ ಕನೆಕ್ಟ್ ಅವಳು ಅದನ್ನ ಬೇರೆ ತರ ಹೇಳೋದು. ಸೊ ವೆರಿ ಫನ್ನಿ ಅವಳು ಹೇಳಿದ್ದು. ಸೊ ಆ ತರ ಅಂದ್ರೆ ಎಲ್ರಿಗೂ ಕೆಲವೊಂದು ಸೀನು, ಇವಾಗ ನನ್ನ ತಂಗಿಗೆ ಆ ಥರ ಪ್ರಾಬಬ್ಲಿ ಇನ್ನೂ ಸಾಕಷ್ಟು ಜನ ತಂಗಿರಿಗೆ ಆ ಸೀನ್ ಅವ್ರ ಅಕ್ಕ ಅವ್ರ ಜೀವನದಲ್ಲಿ ಆದರೆ ಹೆಂಗಿರುತ್ತೆ ಅಂತ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಸೊ ಆ ಥರ ನಂದು ನನ್ನ ತಂದೆ ಮಧ್ಯ ನಡೆಯೋ ಕಾನ್ವರ್ಸೇಷನ್ ಸಿನಿಮಾದಲ್ಲಿ ಅವಳು ನಂದು ಮತ್ತೆ ನನ್ನ ಅಪ್ಪನ ಜೊತೆ ಅಲ್ಲ, ನಾನು ನಮ್ಮ ಅಪ್ಪನ ಜೊತೆ ಆದ್ರೆ ನಿಜ ಜೀವನದಲ್ಲಿ ಹೆಂಗಿರುತ್ತೆ ಅಂತ ಅವಳು ಕನೆಕ್ಟ್ ಮಾಡ್ಕೊಂಡು ಅವಳು ಮಾತಾಡ್ತಾ ಇದ್ಲು ಅದ್ರ ಬಗ್ಗೆ. ನೋಡಿದೀನಾ ಅಂತ ಯೋಚನೆ ಅವಳು ಅದನ್ನ ಕನೆಕ್ಟ್ ಮಾಡ್ಕೊಂಡು ನನಗೆ ಹೇಳ್ತಾ ಇದ್ಲು. ಸೊ ಫನ್ನಿ ಆ ಥರ.
ಕಾಂತಾರದಲ್ಲಿ ಡಿ ಗ್ಲಾಮರ್ ಲುಕ್ ಅಲ್ಲೇ ನೀವು ಹೈಲೈಟ್ ಆಗಿರೋದು, ಮತ್ತೆ ಅದೇ ತರ ಡಿ ಗ್ಲಾಮರ್ ಲುಕ್ ಏನ ಈ ಸಿನಿಮಾದುದ್ದ? ಇಲ್ಲ ಅಂದ್ರೆ ಇವಾಗ ಯಾಕೋ ಸಾಂಗ್ ನೋಡಿದ್ರೆ ನನ್ ಸ್ಕಿನ್ ಟೋನ್ ಕಾಣಿಸ್ತಾ ಇದೆ. ಫೈನಲಿ ಯು ಕ್ಯಾನ್ ಸಿ ದಟ್. ಎಷ್ಟೋ ಜನ ಬಂದ್ ಕೇಳಿದ್ರು, ಬೆಳ್ಳಕ್ ಅನ್ಸಿದ್ರ ಫೈನಲಿ ಅಂತ. ಇನ್ನು ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಮಕ್ಳಿದಾರ, ಅವ್ರು ಬಂದ್ ಹೇಳಿದ್ರು, ಸಪ್ತಮಿ ಅಕ್ಕ ಯು ಲುಕ್ ಲೈಕ್ ಯು ಫೈನಲಿ ಅಂತ. ಸೊ ಸಿನಿಮಾದಲ್ಲೂ ಅಷ್ಟೇ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೂನು ಅಂದ್ರೆ ನನ್ನನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಕ್ಯೂಟ್ ಆಗಿದೆ ಇಂಟ್ರೊಡಕ್ಷನ್ ಅದೆಲ್ಲಾನು. ಅಂದ್ರೆ ಫಸ್ಟ್ ಇಂದಾನು ಎಲ್ಲೂನು ಡಿ ಗ್ಲಾಮ್ ಅಥವಾ ಸ್ಕಿನ್ ಟೋನ್ ಕಡಿಮೆ ಮಾಡ್ಬೇಕು ಅಂತ ಎಲ್ಲೂ ನೆಸೆಸಿಟಿ ಇರ್ಲಿಲ್ಲ ಆ ಕ್ಯಾರೆಕ್ಟರ್ಗೆ. ಅಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ಇರುತ್ತೆ, ಅದಕ್ಕೋಸ್ಕರ ಆ ತರ ಸ್ಕಿನ್ ಟೋನ್ ನ ಜಾಸ್ತಿ ಅಂದ್ರೆ ಡಾರ್ಕ್ ಮಾಡ್ತೀವಿ. ಈ ಸಿನಿಮಾದಲ್ಲಿ ಆ ತರ ನೆಸೆಸಿಟಿ ಇರ್ಲಿಲ್ಲ. ಅಂದ್ರೆ ಡಾರ್ಕ್ ಮಾಡೋದು ಒಂಥರ ಚಂದನೆ ಕಾಣಿಸುತ್ತೆ. ಅಂದ್ರೆ ನೀವು ತಮಿಳಲ್ಲಿ ಒಬ್ಬರು ಆಕ್ಟರ್ಸ್ ಇದ್ದಾರೆ, ಐಶ್ವರ್ಯ ರಾಜೇಶ್ ಅಂತ, ಅವರಿರೋ ಟೋನೇ ಹಂಗೆ, ಅದು ಬ್ಯೂಟಿಫುಲ್ ಆಗಿರುತ್ತೆ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾ ಕಾಂತಾರದ್ದು ನೋಡಿದಿನಲ್ಲ, ಅದೇ ಯಾವ್ದೇ ಪಾತ್ರ ಮಾಡ್ತೀವಿ ಆ ಪಾತ್ರಗಳಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೋ ಅದ್ರ ಮೇಲೆ ಆ ಕ್ಯಾರೆಕ್ಟರ್ ಮೋಲ್ಡ್ ಆಗ್ತಾ ಹೋಗುತ್ತೆ. ಇಲ್ಲ ಆ ತರ ಅಂದ್ರೆ ಎಲ್ಲೂನು ನೆಸೆಸಿಟಿ ಇರ್ಲಿಲ್ಲ ಆ ತರ ತೋರ್ಸೋದಕ್ಕೆ. ಓದಿರೋಂತ ಹುಡುಗಿ, ಅದಕ್ಕೋಸ್ಕರ ವಿ ಜಸ್ಟ್ ನನ್ ಸ್ಕಿನ್ ಟೋನ್ ಏನಿತ್ತು ಅದನ್ನೇ ಮ್ಯಾಚ್ ಮಾಡಿದ್ವಿ ಅಷ್ಟೇ. ಈಗ ಲವಿನ್ ಮಂಡ್ಯದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ನಾನು ಮೇಕಪ್ ಹಾಕಿಲ್ಲ, ತಲೆನೂ ಬಚ್ಚಿರಲ್ಲ ನಾನು. ಯಾಕಂದ್ರೆ ಊರಲ್ಲಿ ಓಡಾಡೋ ಕ್ಯಾರೆಕ್ಟರ್ ಆ ಥರ ಅದು ಹಂಗಿದ್ರೇ ಅದು ಚೆನ್ನಾಗಿ ಕಾಣಿಸೋದು, ಆಗ ಕನೆಕ್ಟ್ ಆಗೋದು ಜನಕ್ಕೆ. ನಮ್ಮಲ್ಲಿ ಯಾವುದೋ ಒಂದು ಪಾತ್ರ ಇದು, ನಮ್ಮ ಹುಡುಗ ಇವನು, ನಮ್ಮ ಮನೆಯವನು ಅಂತ ಅನ್ಸೋದು ಹಂಗೇನೆ. ಹಾಗೆ ಸುಮಾರು ಸಲ ನನ್ನ ಸಿನಿಮಾಗಳಲ್ಲಿ ಮೇಕಪ್ ಆಗ್ತಿರಲ್ಲ ನಾನು. ಇತ್ತೀಚೆಗೆ ಸ್ವಲ್ಪ ಅಂದ್ರೆ ಕ್ಯಾರೆಕ್ಟರ್ಗಳು ಹಂಗಿರೋದ್ರಿಂದ ಸ್ವಲ್ಪ ನೀಟಾಗಿ ರೆಡಿಯಾಗಿ ಮೇಕಪ್ ಹಾಕೋತಾ ಇದ್ದೀನಿ. ಎಷ್ಟು ಖರ್ಚಾಗುತ್ತೆ ಸರ್? ಆಮೇಲೆ ನೀವೆಲ್ಲ ಎದುರುಗಡೆ ಬರ್ತಾ ಇರ್ತೀರಾ, ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀರಲ್ಲ, ಹಂಗಾಗಿ ನಾವು ಸ್ವಲ್ಪ ತಲೆಗೆಲೆ ಬಾಚ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಂಡು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್ ನಿಮ್ಮ ಮೇಕಪ್ಗೆ? ನನ್ನ ಮೇಕಪ್ಗೆ ಏನು ಖರ್ಚಾಗುತ್ತೆ? ಸಪ್ತಮಿ ಕಂಪೇರ್ ಮಾಡಿದ್ರೆ ಒಂದು 5% ಆಗ್ಬೋದು. ಸರ್, ದ ರೈಸ್ ಆಫ್ ಅಶೋಕ, ನೀವು ಯಾವ ಸಂದರ್ಭಕ್ಕೆ ರೈಸ್ ಆಗ್ತೀರಾ ಅಂತ? ಯಾವ ಸಂದರ್ಭಕ್ಕೆ ಆಗ್ಬೋದು? ನೀವು ಯಾವ ತರ ರೈಸ್ ಆಗಿದ್ದೀರಾ ಒಂದ್ ದಿವಸ? ನಾವು ಅವಾಗ ಆಗ್ತೀವಿ. ಹೇಳಿ, ಅದ್ ಬಿಟ್ಟು ಯಾವ ಕಾರಣಕ್ಕೆ ರೈಸ್ ಆಗ್ತೀರಾ ನೀವು? ಈಗ ಗಾಡಿಲಿ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಯಾವಾಗ ರೈಸ್ ಆಗ್ತೀರಾ ನೀವು? ಏನ್ ಕಾರಣಕ್ಕೆ ರೈಸ್ ಆಗ್ತೀರಾ? ಗಾಡಿ ಸರಿಯಾಗಿ ಪೇಮೆಂಟ್ ಬರಲಿಲ್ಲ ಅಂದ್ರೆ, ಆಮೇಲೆ ಕೆಲಸದಲ್ಲಿ ಯಾರಾದ್ರೂ ನಿಮ್ಗೆ ಅವಮಾನ ಮಾಡಿದ್ರೆ, ಅಥವಾ ನಿಮ್ಗೆ ಯಾರೋ ನಿಮ್ಮನ್ನ ಕೆಳಗಡೆ ಇಟ್ಟು ನೋಡಿದ್ರೆ, ಸೆಲ್ಫ್ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತಂದ್ರೆ, ಯಾರೋ ನಿಮ್ಗೆ ನಿಮ್ಮನ್ನ ಕರೆಸ್ಬಿಟ್ಟು ನಾನು ಸಂಜೆವರೆಗೂ ಕಾಯಿಸಿದ್ರೆ, ಅದಾಗಿದೆಯಲ್ಲ ಸರ್. ಆಯ್ತಾ? ಆಮೇಲೆ ಮನೆ ಒಳಗಡೆ ನಿಮ್ಗೆ ಕರೆಕ್ಟಾಗಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ, ಅಥವಾ ನಿಮ್ಮ ಫ್ರೆಂಡೇ ನಿಮ್ಗೆ ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ರಿಯಲ್ ಲೈಫಲ್ಲಿ ಯಾರು ಯಾರ ಜೊತೆನೂ ಇರಲ್ಲ, ಗೊತ್ತಾ ನಿಮ್ಗೆ? ಆ ಹೆಂಡತಿ ಆಗಿರ್ಲಿ, ಗಂಡ ಆಗಿರ್ಲಿ, ಮಗು ಆಗಿರ್ಲಿ, ಮಗಳಾಗಿರ್ಲಿ, ಯಾರೇ ಆಗಿರ್ಲಿ, ರೆಸ್ಪೆಕ್ಟ್ ಕೊಡದೇ ಒಬ್ರ ಜೊತೆಗೆ ಇರಲ್ಲ ಈ ಸಮಾಜದಲ್ಲಿ. ಅದನ್ನ ನೋಡಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ನೀವೆಲ್ಲರೂ ನಿಮ್ಮ ಕ್ಲೋಸ್ ಫ್ರೆಂಡ್ ಅನ್ಕೊಂಡಿರ್ತೀರಲ್ಲ, ಒಂದ್ ದಿವಸ ರಿವಲ್ಟ್ ಆಗಿ ಸುಮ್ಮನೆ ಒಂದೇ ಒಂದು ಮಾತು ಉಲ್ಟಾ ಹೊಡೆದು ನೋಡಿ, ಅವ್ರು ಎಷ್ಟು ಚೆನ್ನಾಗಿ ನಿಮ್ಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವರು ಯಾವುದೇ ಕಾರಣಕ್ಕೂ ನಿಮ್ಗೆ ಸಹಿಸ್ಕೊಳ್ಳಲ್ಲ. ಅವರು ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ. ನಿಮ್ಮ ಅಪ್ಪ ಅಮ್ಮನಿಗೂ ಅಷ್ಟೇ, ಒಂದು ದಿವಸ ಮಾತಾಡಿ, 2 ದಿವಸ ಮಾತಾಡಿ, 3 ದಿವಸ ಮಾತಾಡಿ, ಒಂದು 30 ದಿವಸ ಮಾತಾಡಿ ನೋಡಿ, ರಪ್ ಅಂತ ಹಿಂಗೆ ರಿಯಾಕ್ಟ್ ಆಗುತ್ತೆ. ಹಂಗೆ ದ ರೈಸ್ ಆಫ್ ಅಶೋಕ ಅನ್ನೋ ಕಥೆ ಇದೆಯಲ್ಲ, ಅವನ ಮೇಲೆ 1 ಪೆಟ್ಟು ಬೀಳುತ್ತೆ, 2 ಪೆಟ್ಟು ಬೀಳುತ್ತೆ, 3 ಪೆಟ್ಟು ಬೀಳುತ್ತೆ, 4 ಪೆಟ್ಟು ಬೀಳುತ್ತೆ, 40 ಪೆಟ್ಟು ಬೀಳುತ್ತೆ, 400 ಪೆಟ್ಟು ಬೀಳುತ್ತೆ, 500 ಪೆಟ್ಟು ಬೀಳುತ್ತೆ, ತಡ್ಕೋತಾನೆ. ಆದ್ರೆ 500ನೇ ಒಂದನೇ ಸಲ ಇರುತ್ತಲ್ಲ, ನೀವು ಎಂತ ದಡ್ಡ ಆಗಿರ್ಲಿ, ಅವನು ಶಕ್ತಿ ಇಲ್ದೇರೋನಾಗಿರ್ಲಿ, ಅವನು ನೀವು ನೋಡಿ, ಅವನು ಒಂದ್ಸಲ ಅವನ ಬಗ್ಗೆ ಅವಮಾನ ಮಾಡಿ, 2 ಸಲ ಮಾಡಿ, 10 ಸಲ ಮಾಡಿ, 15 ಸಲ ತಡ್ಕೋಬಹುದು. ಅವನು 16ನೇ ಸಲಕ್ಕೆ ನಿಮಗೆ ಅವನು ತಿರುಗಿ ಬೀಳಿಲ್ಲ ಅಂದ್ರೆ ಕೇಳಿ, ಅದೇ ದ ರೈಸ್ ಆಫ್ ಅಶೋಕ. ಮಚ್ಚು ಹಿಡ್ದಿದ್ದೀರಾ ಸರ್? ಅದು ಫಸ್ಟ್ ಪೋಸ್ಟರಲ್ಲೇ ಬಿಟ್ಬಿಟ್ಟಿದ್ವಲ್ಲ. ಅಂದ್ರೆ ಎಷ್ಟು ಸಲ ಅಂತ ಹೇಳಕ್ಕಾಗಲ್ಲ, ಎಷ್ಟು ಮಚ್ಚು ಕೆಲಸ ಮಾಡಿದೆ ಅಂತ ಸಿನಿಮಾದಲ್ಲಿ ನೋಡ್ಬೇಕು. ಅಂದ್ರೆ ನಾವು ಫೆಬ್ರವರಿಯಲ್ಲಿ ನೋಡ್ಬೇಕು, ಅದು ಕೌಂಟ್ ಮಾಡ್ಬೇಕು ನಾವು ಕೂತ್ಕೊಂಡು. ಸರ್, ಸಾಕಷ್ಟು ಸೋಲನ್ನ ಕಂಡಿದ್ದೀರಾ ನಿಮ್ಮ ಸಿನಿ ಕೆರಿಯರ್ ಅಲ್ಲಿ, ಬಟ್ ಒಂದು ಒಳ್ಳೆ ಗೆಲುವಿಗಾಗಿ ಇವಾಗ ನೀವು ಕಾಯ್ತಾ ಇರೋದು, ಆ ಎಫರ್ಟ್ ರೈಸ್ ಆಫ್ ಅಶೋಕನ? ಸಾಕಷ್ಟು ಸೋತಿಲ್ಲ, ನನ್ನ ಸಿನಿಮಾಗಳು ಯಾವ್ದು ಸೋತಿಲ್ಲ. ಆಕ್ಚುಲಿ ಹಂಗೆ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಗೆಲುವುಗಳು ಸಿಕ್ಕಿದೆ. ನನ್ನ ಕರಿಯಲ್ಲಿ ಮಾಡಿರೋದು ತುಂಬಾ ಕಡಿಮೆ ಸಿನಿಮಾಗಳು. ನಾನು ಮನಸಾರ ಗೆದ್ದಿದೆ, ಪಂಚರಂಗಿ ಗೆದ್ದಿದೆ, ಲೈಫ್ ಇಷ್ಟನೇ ಗೆದ್ದಿದೆ, ಡ್ರಾಮಾ ಗೆದ್ದಿದೆ, ಲೂಸಿಯಾ ಗೆದ್ದಿದೆ, ಬ್ಯೂಟಿಫುಲ್ ಮನಸ್ಸುಗಳು ಹಿಟ್ ಆಗಿದೆ, ಅಯೋಗ್ಯ ಹಿಟ್ ಆಗಿದೆ. ಅದಾದ್ಮೇಲೆ ಕ್ವಾಟ್ಲೆ ಸತೀಶ್ ಜನ ಇಷ್ಟಪಟ್ಟಿದ್ದಾರೆ. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಸೋಲ್ಗಳು ಕಂಡಿರೋದು ಕೆಲವು ಅಷ್ಟೇ. ಟೈಗರ್ ಗಲ್ಲಿ, ಆಮೇಲೆ ಕೆಲವೊಂದು 2-3 ಹೇಳ್ಬೋದು. ಆಮೇಲೆ ಫೈನಾನ್ಷಿಯಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿನಿಮಾಗಳು ಸೇಫ್ ಆಗಿದ್ದಾವೆ. ನಾನು ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ, ನಾನೇನು ಹೊಗಳಿಕೆಗೋ ಅಥವಾ ನಾನೇನು ಸುಮ್ಮನೆ ಏನೋ ಬಿಲ್ಡಪ್ ಕೊಡ್ತಾ ಇಲ್ಲ. ಬ್ರಹ್ಮಚಾರಿನೂ ವಿದಯ್ ಮಿತ್ತೂರು ಲಾಭ ತಂದು ಕೊಡ್ತು. ಅವ್ರು ಲವಿನ್ ಮಂಡ್ಯನೂ ಸೂಪರ್ ಹಿಟ್, ಅವ್ರಿಗೆ ಅದರಿಂದನೂ ಹಿಟ್ ಆಯ್ತದು. ಅದಾದ್ಮೇಲೆ ನಿಮಗೆ ಟೈಗರ್ ಗಲ್ಲಿನೂ ಬ್ರೇಕ್ ಇವನು, ಕ್ವಾಟ್ಲೆ ಸತೀಶ ಬ್ರೇಕ್ ಇವನು, ಅಂಜದ ಗಂಡು ಬ್ರೇಕ್ ಇವನು. ನನ್ನ ಸಿನಿಮಾಗಳಲ್ಲಿ ಲಾಸ್ ಅಂತ ತುಂಬ ಕಡಿಮೆ ಆಗಿರೋದು. ಒಂದು 2-3 ಸಿನಿಮಾ ನಾನು ಲಾಸ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅಷ್ಟು ವರ್ಷ ಜರ್ನಿ ಆದಮೇಲೆ ನಾನು ಇನ್ನೊಂದು ಸ್ಟೆಪ್ ನಾನು ಕಾಣ್ತಾ ಇರೋದು. ಅಂದರೆ ನಾನು ಬಹು ನಿರೀಕ್ಷೆ ಇಟ್ಕೊಂಡು
ಅಂದರೆ ನಂದು ಇಲ್ಲಿವರೆಗೂ ಏನು ಕಲೆಕ್ಷನ್ ಆಗಿತ್ತು ಸಿನಿಮಾಗಳು, ನನ್ನ ಸಿನಿಮಾ ಇದು ಅದೆಲ್ಲನೂ ದಾಟಿ ಇನ್ನೊಂದು ದುಪ್ಪಟ್ಟು ಕಲೆಕ್ಷನ್ ಆಗಬೇಕು, ಇನ್ನೊಂದು ಅಷ್ಟು ಜನಕ್ಕೆ ರೀಚ್ ಆಗಬೇಕು ಸಿನಿಮಾ, ಇನ್ನು ಜಾಸ್ತಿ ಜನ ನನ್ನ ಸಿನಿಮಾ ನೋಡಬೇಕು ಅಂತ ತುಂಬ ಆಸೆ, ಎಫರ್ಟು ಎಲ್ಲನೂ ಹಾಕಿ 2 ವರ್ಷದಿಂದ ಯಾವ ಸಿನಿಮಾನು ಮಾಡ್ದೇ ಇದೊಂದಕ್ಕೋಸ್ಕರನೇ ಫೋಕಸ್ಡ್ ಆಗಿ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ನನ್ನ ಒಟ್ಟು ಎನರ್ಜಿನ ಇದೊಂದೇ ಸಿನಿಮಾದ ಮೇಲೆ ಹಾಕಿ. ಸರ್, ಈಗ ಸಾಮಾನ್ಯವಾಗಿ ಸಿನಿಮಾ ರಿಲೀಸ್ ಆದಮೇಲೆ ಬಿಸ್ನೆಸ್ ಕಾನ್ಸೆಪ್ಟ್ ಕಡಿಮೆ ಆಗಿಬಿಟ್ಟಿದೆ, ಅದಕ್ಕಿಂತ ಮುಂಚೆನೇ ಎಲ್ಲ ಬಿಸ್ನೆಸ್ಗಳು ಮಾಡ್ತಾರೆ. ಸೊ ನಿಮ್ಮ ಸಿನಿಮಾ ಎಷ್ಟು ಸೇಫ್ ಆಗಿದೆ ಆ ವಿಚಾರವನ್ನು ನೋಡೋದಾದ್ರೆ? ನಮ್ಮ ಸಿನಿಮಾ ಆಲ್ರೆಡಿ ಏನಂತಂದರೆ ನಮಗೆ ಒಳ್ಳೆ ಬಿಸ್ನೆಸ್ ಮಾತುಕತೆಗಳಿದೆ. ನಾನೇನಂದರೆ ನನ್ನ ಸಿನಿಮಾ ಇನ್ನೂ ರಿಲೀಸ್ಗೆ ಹತ್ತಿರ ಬಂದಿಲ್ಲದೆ ಇರೋದ್ರಿಂದ ನಾನು ಈಗಲೇ ಎಲ್ಲವನ್ನು ಸೇಲ್ ಮಾಡೋಕ್ಕೆ ರೆಡಿ ಇಲ್ಲ. ನಂದು ಫಸ್ಟ್ ಕಾಪಿ ತೆಗಿಯೋವರೆಗೂ ಅಂದರೆ ಈಗ ಡೀಟೇಲ್ ಮೈನ್ಯೂಟ್ ವರ್ಕ್ ನಡೀತಾ ಇದೆ. ಆಡಿಯೋದು ಒಳ್ಳೆ ರೈಟ್ಸ್ ಹೋಗಿದೆ, ಆಡಿಯೋ ಚೆನ್ನಾಗಿದೆ ನಮಗೆ. ಆ್ಯಂಡ್ ಟಿ ವಿಗೆ ಹೆಚ್ಚು ಕಡಿಮೆ 3 ಚಾನಲ್ 4 ಚಾನಲ್ಲು ನನ್ನ ಜೊತೆ ಮಾತುಕತೆ ನಡೀತಾ ಇದೆ, ಎಲ್ಲವೂ ಚೆನ್ನಾಗಿದೆ. ಅಂದು ಡಿಸ್ಟ್ರಿಬ್ಯೂಟರ್ಗಳು ಸುಮಾರು ನನ್ನ ಸಿನಿಮಾಗಳಿಗೆ ಆ್ಯಕ್ಚುಲಿ ಇದುವರೆಗೂ ಇಷ್ಟು ಡಿಸ್ಟ್ರಿಬ್ಯೂಟರ್ಗಳು ನನ್ನ ಸಿನಿಮಾನ ಕೇಳಿರಲಿಲ್ಲ. ನನ್ನ ಸಿನಿಮಾನ ತೊಗೊಂಡಿದ್ದಾರೆ, ಮಾಡ್ತಾಯಿದ್ದಾರೆ, ಅವರವರೇ ಮಾಡ್ತಿದ್ರು. ಬಟ್ ಫಸ್ಟ್ ಟೈಮ್ ಬಹುಶಃ ಅಥವಾ ನಾನೇ ಈ ಸಿನಿಮಾನ ಮಾಡ್ತಿರೋದ್ರಿಂದನೇನೋ ನನಗೆ ಫೋನ್ ಕಾಲ್ಸ್ಗಳು ತುಂಬ ಬರ್ತಾಯಿದೆ. ಈಗ ಆಲ್ರೆಡಿ ಒಂದು 5-6 ಜನ ಡಿಸ್ಟ್ರಿಬ್ಯೂಟರ್ಗಳು ಬಂದು ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳ ಜೊತೆನೂ ಮಾತುಕತೆ ನಡೀತಾ ಇದೆ. ತಮಿಳ್ನಾಡಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಟ್ರು ಅಂದರೆ ನಂಬರ್ 1 ಡಿಸ್ಟ್ರಿಬ್ಯೂಟ್ರ್ ಯಾರು ಅಂತ ನಾನು ಹೇಳ್ತೀನಿ, ಒಂದು ವಾರದಲ್ಲಿ ಅವರು ಸಿನಿಮಾ ನೋಡ್ತಾ ಇದ್ದಾರೆ. ಅವ್ರೇನಾದ್ರು ನೋಡಿದ್ರೆ ಅದು 100% ಓಕೆ ಆದರೆ ಅದು ನಮಗೊಂದು ಬಿಗ್ ನ್ಯೂಸ್ ಆಗುತ್ತೆ. ಯಾಕೆಂದರೆ ಅಲ್ಲೊಂದು 200-300 ಥಿಯೇಟ್ರ್ ಸಿನಿಮಾ ರಿಲೀಸ್ ಆಗುತ್ತೆ. ಕರ್ನಾಟಕದಲ್ಲಿ ನಾನು ಅಂದ್ಕೊಂಡಿರೋದು ಒಂದು 200 to 250 ಥಿಯೇಟ್ರಸಲ್ಲಿ ರಿಲೀಸ್ ಮಾಡಬೇಕು ಅಂತ. ಅಲ್ಲೂ ಅದೇ ಲೆವೆಲ್ಗೆ ಆಗುತ್ತೆ. ಆಮೇಲೆ ತೆಲುಗುನಲ್ಲೂ ಮಾತುಕತೆ ನಡೀತಿದೆ ಪ್ಯಾರಲಾಗಿ. ಬಿಸ್ನೆಸ್ ಎಲ್ಲ ಚೆನ್ನಾಗ್ತಾಯಿದೆ. ಓಕೆ ಸರ್, ಇವಾಗ ಈ ಸಿನಿಮಾ ಈಗಾಗಲೇ ರಿಲೀಸ್ ಹಂತದಲ್ಲಿದೆ. ಇನ್ನೊಂದೆರಡು ಅಯೋಗ್ಯ 2 ಕೂಡ ನೀವು ಮಾಡ್ತಾ ಇದ್ದೀರಾ, ಅದು ಎಲ್ಲಿಗೆ ಬಂದು ನಿಲ್ತು? ಅಯೋಗ್ಯ ಆಲ್ಮೋಸ್ಟ್ ಆಲ್ ಕಂಪ್ಲೀಟು. ಇನ್ನೆರಡು ಸಾಂಗ್ ಮಾತ್ರ ಇದೆ. ರಚಿತಾ ಅವ್ರದ್ದು ನಂದೊಂದು ಡ್ಯುಯೆಟ್ ಸಾಂಗ್ ಇದೆ. ಅದು ಬಿಟ್ಟರೆ ಒಂದು ಹಳ್ಳಿನಲ್ಲಿ ನಡೆಯೋ ಒಂದು ನೈಟ್ ಸಾಂಗ್ ಇದೆ. ಅದು ಬಿಟ್ಟರೆ ಎಲ್ಲ ಕಂಪ್ಲೀಟ್ ಆಗಿದೆ. ಎಡಿಟಿಂಗ್ ನಡೀತಾ ಇದೆ, ಆಲ್ಮೋಸ್ಟ್ ಅಲ್ಲಿ ಮುಗಿದಿದೆ. ನಾಳೆ ನಾನು ಬಹುಶಃ ಆ ಸಿನಿಮಾ ನೋಡ್ತಾ ಇದ್ದೀನಿ. ಅದಾದಮೇಲೆ ಏನಿಲ್ಲ, ಫೈನಲ್ ಲಾಕ್ ಆದರೆ ಸಿನಿಮಾ ಈ ವರ್ಷ ಡಬಲ್ ಧಮಾಕ. ನನಗೆ ಆಸೆ ಇರೋದು ಆ್ಯಕ್ಚುಲಿ 3 ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಕನ್ನಡದಲ್ಲಿ. ಒಂದು ಇದು, ಮತ್ತು ಅಯೋಗ್ಯ 2, ಮತ್ತು ಇನ್ನೊಂದು ನಾನೇ ಬರ್ಕೊಂಡಿರೋದೊಂದಿದೆ. ಅದನ್ನು ಬಹುಶಃ ಡೈರೆಕ್ಟ್ ಮಾಡ್ತೀನಿ ನಾನು. ಅದಕ್ಕೆ ಕಾಲ ಕೊಡ್ಬೋದು ನನಗೆ, ಟೈಮ್ ಸಿಕ್ಕಿದ್ರೆ ನನಗೆ. ಅದು 3 ರಿಲೀಸ್ ಆಗೈತೆ. ತಮಿಳಲ್ಲಿ ಇನ್ನೊಂದು ಸಿನಿಮಾ ಸೈನ್ ಮಾಡಿದ್ದೀನಿ. ಒಂದು ಸಿನಿಮಾ ಆಲ್ರೆಡಿ ರೆಡಿ ಇದೆ, ಇನ್ನೊಂದು ಸಿನಿಮಾ ಸೈನ್ ಮಾಡಿದ್ದೀನಿ. ಅದು ಮೂಲ ತಮಿಳ್ ಮತ್ತು ಕನ್ನಡದಲ್ಲಿ ನಡೀತಾ ಇದೆ. ಅಂದರೆ ಬೈಲಿಂಗ್ವೆಲ್ ಥರ ಮಾಡ್ತಿದ್ದಾರೆ ಅವರು. ತಮಿಳಲ್ಲಿ ಮಾಡಿ ಅವರು ಕನ್ನಡ ಮತ್ತು ತೆಲುಗು ಡಬ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅಲ್ಲಿ ಆರ್ಟಿಸ್ಟ್ಗಳು, ಅಲ್ಲಿ ಟೆಕ್ನಿಷಿಯನ್ಸು, ಅದೇ ಊರಲ್ಲಿ ನಡೆಯೋ ಕಥೆ ಅದು. ಅಲ್ಲಿ ಪ್ರೊಡ್ಯೂಸರ್ನೇ. ಅದು ಓಕೆ ಆಗಿದೆ. ಒಟ್ಟು 5 ಸಿನಿಮಾಗಳು 2026 ಬರೋ ಚಾನ್ಸಸ್ ಇದೆ. ನಾನು ಅದನ್ನು ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಆಗುತ್ತೆ. ಆಗಲಿ ಸರ್, ಆದಷ್ಟು ಬೇಗ. ಥ್ಯಾಂಕ್ ಯು. ಸಪ್ತಮಿ ಯಾವ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ? ಇವಾಗ ಇದು ರಿಲೀಸ್ಗಿದೆ, ಹಲ್ಗಲಿ ಶೂಟ್ ನಡೀತಾ ಇದೆ. ಮತ್ತೊಂದು ಸಿನಿಮಾ ಸೈನ್ ಮಾಡಿದ್ದೀನಿ. ಇನ್ನೊಂದು ಸಿನಿಮಾ ಮಾತುಕತೆ ನಡೀತಾ ಇದೆ ಬೇರೆ ಭಾಷೆದಲ್ಲಿ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ರಿಲೀಸ್ವರೆಗೂ ಸ್ವಲ್ಪ ಪ್ರಮೋಷನ್ ಮಾಡಿಬಿಡಿ, ಆಮೇಲೆ ಮುಂದಕ್ಕೆ ಒಳ್ಳೇದಾಗುತ್ತೆ ನಿಮಗೆ ಅಂತ. ಸರ್, ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬೆಳವಣಿಗೆ ಆಗಬೇಕನ್ನೋದು ಪ್ರತಿಯೊಬ್ಬರ ಒಂದು ಒತ್ತಾಸೆ ಕೂಡ. ಏನಂದ್ರೆ ಒಬ್ಬ ಸ್ಟಾರ್ ನಟನ ಸಿನಿಮಾ ಅಥವಾ ಒಬ್ಬ ನಟನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಸೂಪರ್ ಸ್ಟಾರ್ಸ್ಗಳು ಸಪೋರ್ಟ್ ಮಾಡಿದರೆ ಅದು ಇನ್ನಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅವರ ಅಭಿಮಾನಿಗಳಾಗಿರ್ಬೋದು ಇನ್ನೊಂದು ಬಂದು ನೋಡ್ತಾರೆ ಅನ್ನುವಂಥ ಒಂದು ಕನ್ಸರ್ನ್ ಇರುತ್ತೆ. ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕೊಂಚ ಮಟ್ಟಿಗೆ ಕಡಿಮೆ ಇದೆ. ಸೊ ನಿಮಗೇನು ಅನಿಸುತ್ತೆ? ಅದು ಮಾಡೋದ್ರಿಂದನೇ ಸಿನಿಮಾ ಗೆದ್ಬಿಡುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕಂದ್ರೆ ಯಾವ ಸಿನಿಮಾನು ಗೆಲ್ಲಬೇಕು ಅಂತಂದರೆ ನಾನು ನೋಡಿದ ಮಟ್ಟಿಗೆ ಸಿನಿಮಾ ಚೆನ್ನಾಗಿರಬೇಕು, ಕಂಟೆಂಟ್ ಚೆನ್ನಾಗಿರಬೇಕು. ಓಕೆ, ಒಂದು ಸಪೋರ್ಟ್ ಇರುತ್ತೆ ಅಷ್ಟೇ, ಬಿಟ್ಟರೆ ಎಲ್ರದ್ದು ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಇವ್ರು ಮಾಡಲಿಲ್ಲ ಅದಕ್ಕೆ ಸಿನಿಮಾ ಸೋತೋಯ್ತು ಅಂತ ಹೇಳೋಕ್ಕಾಗಲ್ಲ. ಹಾಗೆ ಯಾರೂ ಟ್ವೀಟ್ ಮಾಡ್ದೇ ಏನೂ ಆಗದಿರೋ ಸಿನಿಮಾಗಳು 100 ಕೋಟಿ ಬಾಚಿದ್ದು ಇದೆ ಕನ್ನಡ ಚಿತ್ರರಂಗದಲ್ಲೇ. ಹಾಗೆ ಏನೂ ಆಗದೇ ಥಿಯೇಟ್ರಲ್ಲಿ ಏನೂ ಓಡದೇ ಇರೋ ಸಿನಿಮಾಗಳು OTTನಲ್ಲಿ ಕೋಟಿಗಟ್ಟಲೆ ಬಾಚಿದ್ದು ಇದೆ ಸಿನಿಮಾ. ಹಾಗಾಗಿ ನಾನು ನಂಬೋದು ಅಲ್ಟಿಮೇಟಾಗಿ ಕಂಟೆಂಟು ಮತ್ತು ವಾವ್ ಅನ್ನೋ ಫ್ಯಾಕ್ಟ್ರ್ ಬೇಕು ಸಿನಿಮಾದಲ್ಲಿ. ಅದು ನೋಡಿದಾಗ ಅನಿಸ್ಬೇಕು, ಆವಾಗ ಮಾತ್ರ ಜನ ಇಷ್ಟಪಡ್ತಾರೆ ನಾನು ಅನ್ಕೋತೀನಿ. ಇಲ್ಲಾಂದರೆ ಎಷ್ಟೇ ಜನ ನೀವು ಯಾರೇ ಬಂದು ಈ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಅಂತ ಕೂಗಿದ್ರು ಜನ ಸಿನಿಮಾ ನೋಡಲ್ಲ. ಅದು ನನಗನ್ಸೋದು ನನ್ನ ಪರ್ಸ್ನಲ್ ಒಪಿನಿಯನು. ಐ ಡೋಂಟ್ ನೋ, ಗೊತ್ತಿಲ್ಲ. ಸರ್, ಈಗ ನಿಮ್ಮ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ? ಈಗ ನೀವಿದ್ದೀರಾ, ಯಶ್ ಶೆಟ್ಟಿ ಇದ್ದಾರೆ, ಇವರಿದ್ದಾರೆ, ಇನ್ನುಳಿದಂತೆ ಯಾರ್ಯಾರಿದ್ದಾರೆ? ಆ ಡ್ರ್ಯಾಗನ್ ಮಂಜು ಅವರಿದ್ದಾರೆ, ರವಿಶಂಕರ್ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಆಮೇಲೆ ಸಂಪತ್ತು ಎಕ್ಸ್ಟ್ರಾಡಿನರಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಿ ಸುರೇಶ್ ಅವರು, ಸಂಪತ್ತು ಬಿ ಸುರೇಶ್ ಅವರು ಜಿದ್ದಿಗೆ ಬಿದ್ದು ಆ್ಯಕ್ಟ್ ಮಾಡಿದ್ದಾರೆ, ಒಂಥರ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಸಪ್ತಮಿ ಅವರು ಇದ್ದೀವಿ. ಆಮೇಲೆ ತಮಿಳಿಂದ ವಿಕ್ರಮ್ ವೇದ ಸಿನಿಮಾದಲ್ಲಿ ಹರೀಶ್ ಪೇರಾಡಿ ಅಂತ ಮೇನ್ ವಿಲನ್ ಆಗಿ ಮಾಡಿದರು ವಿಕ್ರಮ್ ವೇದದಲ್ಲಿ, ಅವರು ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ ಸ್ಟಾರ್ ಕ್ಯಾಸ್ಟ್ ಸಿಕ್ಕಾಬಿಟ್ಟಿದೆ. ಆಮೇಲೆ ಕಲಾವಿದರುಗಳು, ಹೊಸ ರಂಗಭೂಮಿ ಕಲಾವಿದರುಗಳು, ಅವರು ಇವರು ಎಲ್ಲರೂ ಒಂದು ಹೆಚ್ಚು ಕಡಿಮೆ 100 ಜನ ಕೆಲಸ ಮಾಡಿದ್ದಾರೆ, 100 ಜನ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ನಿಮಗೆ ಒಂಥರ
ಏನಂತಾರೆ ಅದು ಸಮುದಾಯದ ಕಥೆ ಆಗಿರೋದ್ರಿಂದ ಆ ಏಜ್ ಡಿಫ್ರೆನ್ಸ್ ಆಗ್ಬೋದು, ಅವರ ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಅವ್ರ ಕಾಸ್ಟ್ಯೂಮ್ಸ್ ಆಗ್ಬೋದು, ಎಲ್ಲವೂ ನಿಮಗೆ ಒಂಥರ ಖುಷಿ ಕೊಡುತ್ತೆ ಕಣ್ಣಿಗೆ. ಸರ್ ಇದು ನೈಜ ಕತೆ ಅಂತ ಹೇಳ್ತೀರಾ? 1970 ಎಲ್ಲಿ ನಡೆದಿರೋದು ಸರ್? ನಂಜನಗೂಡು ಸುತ್ತಮುತ್ತ ನಡೆದಿರುವಂಥ ಒಂದು ನೈಜ ಕತೆ. ಅಲ್ಲಿ ನಡೆದಿರುವಂಥ ಪೇಪರ್ ಕಟ್ಟಿಂಗ್ಸು ಕೆಲವೊಂದು ನಮ್ಮ ದಯಾನಂದ್ ಅವ್ರು ತೋರಿಸಿದ್ರು ನನಗೆ, ಆ ಕ್ಯಾರೆಕ್ಟರ್ಗಳು ಹೇಗಿದ್ದಾವೆ ಏನು ಅಂತೆಲ್ಲ. ಆ ಕ್ಯಾರೆಕ್ಟರೈಸೇಷನ್ ಎಲ್ಲ ಫಸ್ಟು ಇವರೇ ಮಾಡಿದರು, ಯಾರೋ ವಿನೋದ್ ಅವರು ಮತ್ತು ದಯಾನಂದ್ ಅವ್ರು ಮಾಡಿದರು. ಅದಾದಮೇಲೆ ಸಿನಿಮಾ ಒಂದು ಹಂತದಲ್ಲಿ ಯಾವಾಗ ಕತೆ ಒಳಗಡೆ ಸ್ಟಕ್ ಆಗುತ್ತೋ ಆವಾಗ ವಿನೋದ್ ಅವರು ನನಗೆ ಹೇಳಿದರು, ಸರ್ ಇದನ್ನು ನೋಡಿ ನೀವು ಕತೆ ವಿಚಾರದಲ್ಲಿ ಸ್ವಲ್ಪ ನೀವು ಕೂತ್ಕೋಬೇಕು ಅಂತ. ಆವಾಗ ವಿನೋದ್ ಮತ್ತು ವರ್ಧನ್ ಅವ್ರು ಹೇಳಿದಾಗ ನಾನು ಅವಾಗ ಸ್ಕ್ರೀನ್ ಪ್ಲೇಗೆ ಕೂತ್ಕೊಂಡೆ. ನಾನು ಕೂತ್ಕೊಂಡ್ಮೇಲೆ ಅದೇ ಕ್ಯಾರೆಕ್ಟರ್ಗಳು ಕಂಟಿನ್ಯೂ ಆಯಿತು, ಅದೇ ಕತೆ ಕಂಟಿನ್ಯೂ ಆಯಿತು. ಆದರೆ ಸ್ಕ್ರೀನ್ ಪ್ಲೇ ಮತ್ತು ಸೀನ್ಗಳ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆನ ಮಾಡಿದ್ದೀವಿ. ಓಕೆ, ಕೊನೆಯದಾಗಿ ಸಿನಿಮಾ ಏನೋ ರಿಲೀಸ್ ರೆಡಿ ಆಗಿದೆ, ಈಗಾಗಲೇ ಪ್ರಚಾರ ಆರಂಭ ಆಗ್ತಾ ಇದೆ, ಎಲ್ಲ ಕಡೆ ಕೂಡ ರೈಸ್ ಆಫ್ ಅಶೋಕನ ಮಾತುಕತೆ ಜೋರಾಗಿ ಕೇಳಿ ಬರ್ತಾ ಇದೆ. ಒಳ್ಳೇದಾಗ್ಲಿ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ನೀವು ಹೊಸ ಹಬ್ಬಕ್ಕೆ ಹೊಸ ಹುರುಪಿನೊಂದಿಗೆ ಪ್ರಮೋಷನ್ ಶುರು ಮಾಡ್ಕೊಂಡಿದ್ದೀರಾ. ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ. ಒಳ್ಳೇದಾಗ್ಲಿ, ಸೂಪರ್ ಡೂಪರ್ ಹಿಟ್ ಆಗಲಿ. ಇದೇ ಖುಷಿಯಲ್ಲಿ ಮತ್ತೊಂದ್ಸಲ ಕೂತ್ಕೊಂಡು ಮಾತಾಡೋಣ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸರ್. ನಿಮ್ದು ಸಾಕಷ್ಟು ವರ್ಷಗಳ ಕನಸು, ಜೊತೆಗೆ 2 ವರ್ಷ ಇದರಲ್ಲೇ ನೀವು ಸ್ಪೆಂಡ್ ಮಾಡಿದ್ದೀರಾ. ಒಂದೊಳ್ಳೆ ಹಿಟ್ ಸಿಗ್ಲಿ ಅನ್ನೋದೇ ನಮ್ಮ ಆಶಯ ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಅಂಬಿಕಾ ಮತ್ತು ಅಶೋಕನ ಲವ್ ಸ್ಟೋರಿಯ ಜೊತೆಗೆ ಒಂದು ಕಿಚ್ಚು, ಒಂದು ಹೋರಾಟದ ಕತೆ ರೈಸ್ ಆಫ್ ಅಶೋಕ ಚಿತ್ರದಲ್ಲಿದೆ. ಆ ಚಿತ್ರದ ಕತೆ ಹೇಗಿರುತ್ತೆ, ಅದರ ಅನುಭವ ಹೆಂಗ್ ಪಡೆಯೋದು, ಇದೆಲ್ಲವನ್ನ ಫೆಬ್ರವರಿಗೆ ಚಿತ್ರತಂಡ ಪ್ರತಿಯೊಬ್ಬರ ಮುಂದೆ ತಂದಿಡುತ್ತೆ. ಆ ಸಂದರ್ಭದಲ್ಲಿ ನಾವು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ಸಪೋರ್ಟ್ ಮಾಡೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.